ನಮಸ್ತೆ. ಎಲ್ರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಿಮ್ಗೆ ಒಬ್ಬ ಹೊಸ ವ್ಯಕ್ತಿಯನ್ನ ಪರಿಚಯ ಮಾಡ್ತಿದ್ದೀನಿ. ಯಾಕೆ ಸಮಾಜ ಅವ್ರನ್ನ ನೋಡಂತ ದೃಷ್ಟಿಕೋನ ಭಿನ್ನವಾಗಿದೆ. ಇವತ್ತಂತ ವ್ಯಕ್ತಿಗಳು ಸಮಾಜಕ್ಕೆ ಮಾದರಿ ಆಗಿದ್ದಾರೆ. ಅವ್ರನ್ನ ಅನುಭವನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮಸ್ಕಾರ ನಿಮ್ಗೆ. ನಮಸ್ಕಾರ. ನಿಮ್ ಬಗ್ಗೆ ಒಂದ್ ಸ್ವಲ್ಪ ಮೊದಲಿಗೆ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ. ನನ್ನ ಹೆಸರು ಮಧುಶ್ರೀ ಅಂತ. ನಾನು ಟ್ರಾನ್ಸ್ವುಮೆನ್. ಮತ್ತೆ ನಾನು ಜೋಗಿ ಅಂತ ಕೂಡ ಕರಿತೀನಿ. ಆ, ನಮ್ದು ಪ್ರಾಪರ್ ಬಂದು ಇಂಡಿಹಾಳ ಕಾಟಿಗೆ ಹತ್ರ. ನಾವು ಇವಾಗಿರೋದು ಸಿನ್ನ. ಅಂದ್ರೆ ಮೂಲ ನಿಮ್ಮ ಹೆಸರು ಏನಾಗಿತ್ತು? ನನ್ನ ಮೂಲ ಹೆಸರು ಬಂದು ಮಾರುತಿ ಅಂತ ಇತ್ತು. ಹ್ಮ್. ಆ, ಆ, ಆಮೇಲೆ ನಾನು ಯಾವಾಗ ಈ ತರ ಬದಲಾವಣೆ ಆಯ್ತು, ನಾನು ಅವಾಗ ಮಧುಶ್ರೀ ಅಂತ ಚೇಂಜ್. ಮಧುಶ್ರೀ ಅಂತ ಬದಲಾವಣೆ ಮಾಡಿ. ಇದಕ್ಕಿಂತ ಮುಂಚೆ ಅಂದ್ರೆ ನೀವು ಬದಲಾವಣೆ ಆಗಕ್ಕಿಂತ ಮುಂಚೆ ನೀವು ಬದಲಾವಣೆ ಯಾಕೆ ಅನಿಸ್ತು ನಿಮ್ಗೆ ಅಂತ? ಯಾಕಂದ್ರೆ ನನ್ಗೆ ಯಾವಾಗ ನಾನು ಹುಟ್ಟಿದಾಗಿಂದ ನನ್ಗೆ ಗೊತ್ತಿಲ್ಲ ಇದು ಯಾವ್ದು ಕಲ್ಲು, ಇದು ನೀರು, ಇದು ಅಪ್ಪ, ಇದು ಅಮ್ಮ, ಇದು ಅಕ್ಕ ಅಂತ ನನ್ಗೆ ಯಾವಾಗ ಬುದ್ಧಿ ಬಂತು ಅವಾಗಿಂದನೂ ನಾನು ಎಣ್ಣೆ ಅಂತ ಅನ್ಕೊಂಡಿರೋದು ಮನಸ್ಸಲ್ಲಿ, ಭಾವನೆ. ಹೆಣ್ಣಾಗೆ ಬದುಕಿದ್ದೀನಿ. ಯಾವಾಗ ನನಗೆ ಮಾರುತಿ ಅಂತ ಹೇಳಿ ನನ್ನ ಒಂದು ಏನು ಹೆಸರನ್ನು ಇಟ್ಟು ಕರಿತಿದ್ರು, ಅವಾಗ ನನ್ಗೆ ಎದಕ್ಕೆ ಇವ್ರು ನನ್ಗೆ ಗಂಡ್ ಮಗನ ಹೆಸರು ಕರಿತಿದಾರಲ್ಲ ಅಂತ ಹೇಳಿ ಆತರ ಅನುಭವ ಆಗ್ತಿತ್ತು. ಆಮೇಲೆ ಸರಿ ಅಂತ ಹೇಳಿ ಹಂಗೆ ಜೀವನ ಬಡತನ ನಮ್ದು, ನಾವು ರೈತರು, ನಮ್ಮ ಅಪ್ಪ ಅಮ್ಮ, ಹಂಗೆ ಜೀವನ ಸಾಕ್ತಾ ಸಾಕ್ತಾ ಸ್ಕೂಲ್ ಮುಗೀತು. ಸ್ಕೂಲ್ ಆದ್ಮೇಲೆ ಹೈಸ್ಕೂಲಿಗೆ ಬಂದೆ. ಹೈಸ್ಕೂಲಲ್ಲಿ ನನ್ಗೆ ಜಾಸ್ತಿ ಹುಡುಗಿರ ಜೊತೆ ಅಂದ್ರೆ ಏನ ನೋಟ್ಸ್ ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು, ಮತ್ತೆ ಮಾತಾಡೋದಾಗಿರ್ಬೋದು, ಏನೇ ಆದ್ರೂ ಕೂಡ ಜಾಸ್ತಿ ಹುಡುಗಿರ ಜೊತೆ ಚಟುವಟಿಕೆಗಳನ್ನು ಎಕ್ಸ್ಚೇಂಜ್ ಮಾಡೋದು, ಡಿಸ್ಕಸ್ ಮಾಡೋದು, ಏನಾದ್ರು ನೋಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು. ಅವಾಗ ಎಲ್ಲಾ ಹುಡುಗರು ಅನ್ನೋರು ಜಾಸ್ತಿ ಹುಡುಗಿರ ಜೊತೆ ಇರ್ತಿ ಅಂತ. ನಮ್ಗೇನ್ ಅನಿಸ್ತಿರ್ಲಿಲ್ಲ, ಯಾಕೆ ಹಿಂಗ ಪ್ರಶ್ನೆ ಮಾಡ್ತಾರ ಅಂತ ಅನಿಸ್ತಿತ್ತು. ಬಟ್ ಆದ್ರೆ ನಾನು ಸಂಪೂರ್ಣವಾಗಿ ಹುಡುಗಿ ಒಳಗಡೆ ನನ್ನ ಭಾವನೆ ಎಲ್ಲ ಹುಡುಗಿ ತರ ಇರೋದ್ರಿಂದ ನನ್ಗೆ ಆತರ ಏನು ಅನಿಸ್ತಿರ್ಲಿಲ್ಲ. ನಾನು ಹುಡುಗಿನೇ ಅನ್ಕೊಂಡು ನಾನು ಹುಡುಗಿರ ಜೊತೆ ಇರ್ತೀನಿ. ಅವಾಗ ಯಾವಾಗ ಇದು ರೀಲ್ಸಸ್ ಎಲ್ಲ ಬಿಡೋರು, ಇವ್ರಲ್ಲಿ ಮಾಡಕ್ ಹೋದಾಗ ನನ್ಗೆ ಒಂಥರ ಮುಜುಗಾರ, ಹುಡುಗರ ಜೊತೆ ಹೋಗಕ್ ಆಗ್ತಿರ್ಲಿಲ್ಲ. ಈ ಅನುಭವ ಯಾವಾಗ ಆಗಿರೋದು ನನ್ಗೆ ಯಾವಾಗ ಹೈಸ್ಕೂಲಿಂದಾನೆ ಚಿಕ್ಕ ಮಕ್ಳಿದ್ದಾಗ ಏನ್ ಅನ್ಸ್ತಿಲ್ಲ. ಯಾವಾಗ ನಾನು ಹೈಸ್ಕೂಲಿಗೆ ಬಂದ್ ಯಾವಾಗ ನನ್ಗೆ ಎಲ್ಲ ಹುಡುಗರು ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಾನು ಒಬ್ಬಳೆ ಹೋಗಿ ನಾನು ಯೂರಿನ್ ಮಾಡ್ದೆ. ಮತ್ತೆ ನಾನು ಒಬ್ಬಳೆ ಹೋದಾಗ ಯಾರಾದ್ರೂ ಬಂದ್ರೆ ನಾನು ಅವ್ರ ಎದುರಿಗೆ ಇದು ಮಾಡಕ್ ಆಗ್ತದೆ. ಆ ತರ ಒಂದು ಫೀಲಿಂಗ್ ಅಲ್ಲಿ ಬೆಳ್ಕೊಂಡು ಹೈಸ್ಕೂಲ್ ಮುಗಿತು. ಹೈಸ್ಕೂಲ್ ಮುಗಿದ್ಮೇಲೆ ನಾನು ಕಾಲೇಜ್ ಲೈಫ್ ಬಂದೆ. ಕಾಲೇಜಲ್ಲಿ ನನ್ಗೆ ಹಾಸ್ಟೆಲ್ ಅಲ್ಲಿ ಆಗ್ತಿತ್ತು, ಅನ್ನದಾನೇಶ್ವರ ಹಾಸ್ಟೆಲ್ ಅಲ್ಲಿ. ಫಸ್ಟ್ ಓದುವಾಗ ಸೈನ್ಸ್ ಮಾಡಿದ್ದೆ. ಅಲ್ಲಿ ಓದುವಾಗ ನಮ್ಗೆ ಹುಡುಗರು ಜೊತೆ ಎಲ್ಲ ಸ್ನಾನ ಮಾಡಕ್ ಆಗ್ತಿರ್ಲಿಲ್ಲ. ಒಂದೇ ಹುಡುಗರು ಒಂದೇ ರೂಮ್ ಅಲ್ಲಿ ಇರಕ್ ಆಗ್ತಿರ್ಲಿಲ್ಲ. ನಮ್ಗೆ ಏನೋ ಒಂಥರ ಹಿಂಸೆ, ಏನೋ ಒಂದು ಮಾನಸಿಕವಾಗಿ ನಮ್ಗೆ ಏನೋ ಒಂಥರ ಇದು ಮಾಡ್ತಿದ್ದಾರೆ ಯಾವಾಗ್ಲೂ ಆ ತರ ಅನ್ಸೋದು. ಅದೇನಂತ ನನ್ಗೆ ಗೊತ್ತಿರ್ಲಿಲ್ಲ. ಬಟ್ ನಿಮ್ಮ ಕುಟುಂಬದವ್ರಿಗೆ ಇದ್ರ ಬಗ್ಗೆ ಗುರ್ಸಿದ್ರ ಈ ತರ ಆಗ್ತಿರೋದು? ಏನು ನಿಲ್ಸ್. ಅದೇ ನಿಮ್ಮ ಕುಟುಂಬ ನಿಮ್ಮನ್ನ ಯಾವಾಗ ಗುರ್ಸ್ತಾ ಆತರ? ನಮ್ಮ ಕುಟುಂಬ ಅಂದ್ರೆ ನಮ್ಮ ನಮ್ಮ ಮಕ್ಕಳು, ನಮ್ಮ ಮಕ್ಕಳವರು ತುಂಬಾ ಹೆಣ್ಮಕ್ಳು ಇರೋದ್ರಿಂದ ನಾನು ಅವ್ರ ಜೊತೆನೆ ಆಡ್ಕೊಂಡು ಬೆಳಗ್ತೀನಿ. ಭಾವನೆಯಲ್ಲೇ ಹೆಣ್ಮಕ್ಳು ಆಗಿರೋದ್ರಿಂದ ನನ್ಗೆ ಬಾಯ್ಸ್ ಜೊತೆ ಕಲಿಯಕ್ ಆಗ್ತಿರ್ಲಿಲ್ಲ, ಅವ್ರ ಜೊತೆ ಆಟ ಆಡಕ್ ಆಗ್ತಿರ್ಲಿಲ್ಲ. ನನ್ಗೆ ಕುಂಟೆಗಿಲ್ಲಿ ಮತ್ತೆ ರಂಗೋಲಿ ಹಾಕೋದು, ಒಟ್ಟು ಹೆಣ್ಮಕ್ಳು ಏನ್ ಕೆಲಸ ಮಾಡ್ತಾರ ಅದು ಮಾಡ್ಬೇಕು ಅನಿಸ್ತಿತ್ತು. ನನ್ಗೆ ಯಾವಾಗ್ಲೂ ಗಂಡು ಮಕ್ಳು ಅಂತ ನಮ್ಗೆ ಅನಿಸ್ತಿರ್ಲಿಲ್ಲ, ನಾನು ಆಗಿರ್ಲಿಲ್ಲ. ನಾನು ಯಾವಾಗ್ಲೂ ಭಾವನಾತ್ಮಕವಾಗಿ ಹೆಣ್ಣಾಗಿರೋದ್ರಿಂದ ಚಟುವಟಿಕೆ ಕೂಡ ಎಲ್ಲ ಹೆಣ್ಣಿನ ತರಾನೇ ಇರ್ತಿತ್ತು. ಅಂತಿದ್ರು ಮನೇಲೆಲ್ಲ, ನೀನ್ ಯಾಕೆ ಹೆಣ್ಮಗಳ ತರ ಮಾಡ್ತಿ, ತರ ಮಾಡ್ತಿ ಅಂತ. ನನ್ಗೆ ಅಷ್ಟೇನ್ ಅದು ಎಫೆಕ್ಟಿವ್ ಅನಿಸ್ತಿರ್ಲಿಲ್ಲ. ಹೆಂಗಸರೆ ಮಾಡ್ತೀರಿ ಅಂತಂದ್ರೆ ನಿಮ್ಗೆ ಬೇಸರ ಅನ್ಸಿಲ್ಲ? ಬೇಸರ ಅನಿಸ್ತಿದ್ದಿಲ್ಲ. ಸುಮ್ನೆ ಕ್ಯಾಶುವಲ್ ಆಗಿ ಹೇಳ್ತಿದ್ರು, ಸೀರಿಯಸ್ ಆಗಿ ಏನ್ ಹೇಳ್ತಿರ್ಲಿಲ್ಲ. ಆಮೇಲೆ ನಾವು ಹಳ್ಳಿಗಳಲ್ಲೆಲ್ಲ ಕೆಲಸ ಮಾಡ್ಬೇಕು, ಕಳೆ ತೆಗಿಯಕ್ ಹೋಗೋದು, ನಾಟಿ ಹಚ್ಚಕ್ ಹೋಗೋದು. ನಾವೆಲ್ಲ ರೈತರಲ್ಲ, ಹಂಗಾಗಿ ಅಲ್ಲೆಲ್ಲ ಹೆಣ್ಮಕ್ಳ ಜೊತೆ ಜಾಸ್ತಿ ಹಚ್ಚೋದು, ಕಳೆ ತೆಗೆಯೋದು ಹಂಗಿರೋದ್ರಿಂದ ಆತರ ಏನ್ ಇರ್ಲಿಲ್ಲ. ಎಲ್ರು ಹೆಣ್ಮಕ್ಳ ಜೊತೆ ಕೆಲ್ಸಕ್ಕೆ ಹೋಗ್ತಾರ, ಏನೋ ಮಾತಾಡ್ತಿರ್ಬೋದು ಅಂತ ಅಂತಿದ್ರು. ಯಾವಾಗ ನಮ್ಗೆ ಕಾಲೇಜಲ್ಲಿ ಕೂಡ ಆತರ ಹಿಂಸೆ ಆಗ್ತಿತ್ತು, ಹಾಸ್ಟೆಲ್ ಕೂಡ ಇರ್ಲಿಲ್ಲ, ಬಿಟ್ಟು ಬಂದ್ಬಿಟ್ಟು ಆಗಲ್ಲ. ಯಾಕಂದ್ರೆ ಹುಡುಗರೆಲ್ಲ ಎದ್ದೋಳಕ್ಕಿಂತ ಮುಂಚೆನೆ 4 ಗಂಟೆಗೆ ಎದ್ದು ಸ್ನಾನ ಮಾಡ್ತಿದ್ದೆ ನಾನು. ಕ್ಯಾಶುವಲ್ ಆಗಿ ಇರ್ತಿದ್ರು ಎಲ್ಲ. ಆತರ ಏನ್ ನಮ್ಗೆ ಈ ತರ ಲೈಂಗಿಕವಾಗಿ ಆತರ ಏನ್ ಮಾಡ್ತಿರ್ಲಿಲ್ಲ. ಬಟ್ ನಮ್ಗೆ ಹಿಂಸೆ ಅನಿಸ್ತಿತ್ತು. ಅವ್ರ ಮುಂದೆ ಬಟ್ಟೆ ಬಿಚ್ಚಬೇಕಾದ್ರೆ ಒಂಥರ ನಾಚಿಕೆ ಆಗ್ತಿತ್ತು, ಯಾರನ್ನ ನೋಡ್ತಾರೆ ಏನಂತ ಅನಿಸ್ತಿತ್ತು. ಆಮೇಲೆ ಅವ್ರು ಸ್ನಾನ ಮಾಡುವಾಗ ನಾನು ಅಲ್ಲಿ ಹೋಗಂಗ್ ಆಗ್ತಿರ್ಲಿಲ್ಲ. ಎಲ್ಲ ನನ್ಗೆ ಈ ತರ ಆಗ್ತಿತ್ತು, ನನ್ಗೆ ಗೊತ್ತಿರ್ಲಿಲ್ಲ ಯಾಕೆ ಈ ತರ ಆಗ್ತಿತ್ತು.
ನಾನು ಹೆಣ್ಮಗಳೇ ಅನ್ಕೊಂಡಿದ್ದೆ. ಆಮೇಲೆ ಅಲ್ಲಿಂದ ನಾನು ಹಾಸ್ಟೆಲ್ ಬಿಟ್ಟು ಮತ್ತೆ ಬಂದ್ಬಿಟ್ಟು ಮತ್ತೆ ಸೆಕೆಂಡ್ PU ಕಾಟಗಿಲೆ ಓದಿದೆ. ಓದಿ ಸೆಕೆಂಡ್ PU ಮುಗಿದ ಮೇಲೆ ಡಿಗ್ರಿ ನಾನು ಗಂಗಾವತಿ ಕೊಲ್ಲಿ ನಾಗೇಶ್ವರ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಅವಾಗ ಒಂದು ಟಾಪಿಕ್ ಬಂತು. ಅವನು ಅವನಾಗಿರಲ್ಲ ಅವಳಾಗಿರ್ತಾನೆ, ಅದು ಸಮಾಜದ ಕಣ್ಣಿಗೆ ಅವನಾಗಿರ್ತಾನೆ ಅಂತ ಹೇಳಿ ನಮ್ದೊಂದು ಟಾಪಿಕ್ ಒಂದು ಲೆಸನ್ ಬಂದಿತ್ತು. ಕನ್ನಡದಲ್ಲಿ ಅನ್ಸುತ್ತಲ್ವ ಇದು? ಕನ್ನಡದಲ್ಲೇ ಯಾರ್ ಮೇಷ್ಟ್ರಿ ಪಾಠ ಮಾಡಿದ್ರ ಅದನ್ನ? ಸರ್ ಹೆಸರು ನನಗೆ ನೆನಪಿಲ್ಲ. ಅಲ್ಲಿ ಅವ್ರು ಹೇಳ್ತಿರ್ಬೇಕಾದ್ರೆ ಅವನು ಸಮಾಜದ ಕಣ್ಣಿಗೆ ಹುಡುಗಾಗಿರ್ತಾನೆ, ಆದ್ರೆ ಅವನು ಒಳಗಡೆ ಎಲ್ಲ ಭಾವನಾತ್ಮಕ ಹೆಣ್ಮಗಳಾಗಿರ್ತಾನೆ, ಅದ್ನ ಹೇಳ್ಕೊಳಕ್ ಆಗ್ತಿರಲ್ಲ, ಅವ್ನು ತುಂಬಾ ಹಿಂಸೆ ಪಡ್ತಿರ್ತಾನೆ ಅಂತ ಹೇಳುವಾಗ ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ ಅದ್ನೇ ಹೇಳ್ತಿದಾರಲ್ಲ ಇವ್ರು. ಅವಾಗ ನನ್ಗೆ ರಿಯಲೈಸ್ ಆಯ್ತು, ಏನಿದು ನನ್ ಸೇಮ್ ಹೇಳ್ತಿದಾರಲ್ಲ, ಹಂಗಾದ್ರೆ ನಾನ್ ಯಾರು ಅಂತ ಹೇಳಿ ಅವಾಗ ನನ್ ಪ್ರಶ್ನೆ, ನಾನ್ ಯಾರು ಅಂತ. ಆಮೇಲೆ ನಾನು ಒಂದ್ ಸ್ವಲ್ಪ ದಿನ ಒಬ್ಳೆ ಕೂತು ಯೋಚನೆ ಮಾಡಿ ಹೊಲದಲ್ಲಿ ಕುತ್ಕೊಂಡು ಯೋಚನೆ ಮಾಡಿ ಏನಿದು ಅಂತ ಹೇಳಿ ಅದ್ರ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಹೇಳಿ ಬಳ್ಳಾರಿ ಕೃಷ್ಣದೇವರ ಯೂನಿವರ್ಸಿಟಿಗೆ ಹೋಗಿ ಅದ್ರ ಬಗ್ಗೆ ಸ್ವಲ್ಪ ಓದಿ ತಿಳ್ಕೊಂಡೆ ನಾನು. ಆಮೇಲೆ ಗೊತ್ತಾಯ್ತು ನಾನೊಂದು ಟ್ರಾನ್ಸ್ ಅಂತ ಹೇಳಿ ಮಂಗಳ. ಅವಾಗ ನನ್ಗೆ ತುಂಬಾ ಬೇಜಾರಾಯ್ತು. ನಾನು ಹೆಣ್ಮಗಳಾಗಿದ್ದು ಹೆಂಗ್ ಟ್ರಾನ್ಸ್ ಆದೆ ಅಂತ ಹೇಳಿ ದೇವ್ರ ಹತ್ರ ಕಂಡ ದೇವ್ರಿಗೆ ಕೈ ಮುಗಿದು ಬೇಡ್ಕೊಂಡೆ, ಈ ತರ ನನಗೆ ಇದು ಮಾಡ್ಬೇಡ, ಯಾಕಂದ್ರೆ ನಾನ್ ಈ ತರ ದುಡ್ಸ್ಕೊಂಡ್ರೆ ನಮ್ಮ ಮನೆಯವ್ರಿಗೆ ಎಷ್ಟು ಒಂದಿಷ್ಟು ದುಡ್ದು ಇಷ್ಟತ್ರ ಮಾಡಿ ಈ ತರ ಬಿಡ್ಬೇಕಂದ್ರೆ ತಂದೆ ತಾಯಿಗೆ ಅವ್ರಿಗೆ ಸಂತ ಆಗುತ್ತೆ ಅಂತ ಹೇಳಿ. ಆಮೇಲೆ ನಮ್ಮ ಅಮ್ಮನ ಹತ್ರ ಒಂದ್ಸಲ ಹೇಳ್ಕೊಂಡೆ, ಅಮ್ಮ ನಾನು ಹಂಗಲ್ಲ ಇದು ಅಂತ. ಅವಾಗ ಅವರು ಸೀರಿಯಸ್ ಸುಮ್ಮನೆ ಅವೆಲ್ಲ ಮಾತಾಡ್ಬಾರ್ದು, ಸುಮ್ನೆ ಅಂತವೆಲ್ಲ ಮಾತಾಡ್ಬಾರ್ದು ಅಂತ ಗದರ್ಸಿದ್ರು. ನಾನ್ ಸುಮ್ನೆ ಆದ್ಮೇಲೆ ದಿನ ಕಳೆದಂತೆ ನನ್ಗೆ ನನ್ನೊಳಗಿರ್ತಕ್ಕಂಥ ಮಧುಶ್ರೀನ್ ತಡ್ಕೊಳಕ್ ಆಗ್ಲಿಲ್ಲ ನನ್ಗೆ. ನಿಮ್ಗೆ ಅದ್ರಿಂದ ಆ ಭಾವನೆಯಿಂದ ಆಚೆ ಬರಕ್ ಆಗ್ಲಿಲ್ಲ ನೀವು ಪ್ರಯತ್ನ ಮಾಡಿದ್ರೆ ಕೂಡ? ಪ್ರಯತ್ನ ಕೂಡ ಮಾಡಿದೆ, ಅದನ್ನು ಕೂಡ ಅದೇ ನನ್ಗೆ ಯಾವಾಗ ಗೊತ್ತಾದ್ಮೇಲೆ ಜಾಸ್ತಿ ಹುಡುಗರ ಜೊತೆ ಕಲಿಬೇಕು ಅಂತೇಳಿ ಹುಡುಗರ ಜೊತೆ ಎಲ್ಲ ಹೋಗೋದು. ಆಮೇಲೆ ಹುಡುಗಿರ ಜೊತೆ ಮಾತಾಡ್ತಿರ್ಲಿಲ್ಲ, ಅವ್ರು ಮಾತಾಡಿಸ್ಬಾರ್ದು, ಯಾಕೆ ಮತ್ತೆ ನಾನ್ ಹಂಗಾಗ್ಬಿಡ್ತೀನಿ. ಮತ್ತೆ ಟ್ಯಾಬ್ಲೆಟ್ ಏನಾದ್ರು ಸಿಗ್ತಾವೇನೋ, ಏನಾದ್ರು ಟ್ರೀಟ್ಮೆಂಟ್ ಅಂತ ಎಲ್ಲ ಸರ್ಚ್ ಮಾಡಿದೆ ಮತ್ತೆ ಅದ್ರ ನಾನು ಇವ್ರ ಹತ್ರ ಬೇಡ್ಕೊಂಡೆ. ಇಷ್ಟು ಮಾಡಿದ್ರು ಕೂಡ ನಾನು ಸ್ಟಿಫ್ ಆಗಿರ್ಬೇಕು, ಹುಡುಗನೇ ಆಗಿರ್ಬೇಕಂತ ಹೇಳಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಹಂಗೆ ಯಾವಾಗಾದ್ರೂ ಏನನ್ಸುತ್ತೆ ನಂತರ ನಾನು ಎಲ್ಲೋ ಬಿಟ್ಕೊಟ್ಟು ಬಾಳ್ತಿದೀನಿ ಒಂದ್ ಮನಸ್ಸಿನ ಕಾಡದ, ಏನೋ ಒಂದು ಮಿಸ್ ಮಾಡ್ಕೊಳ್ತಿದ್ದೀನಲ್ಲ, ಏನೋ ಮಿಸ್ ಆಗೋದೈತಲ್ಲ, ಏನೋ ಒಂದು ಹೊಂಟೈತಲ್ಲ ಅಂತ. ಅವಾಗ ನಾನು ಮತ್ತೆ ವಾಪಸ್ ಅದನ್ನ ಎಷ್ಟು ನಾನು ಪ್ರಯತ್ನ ಪಟ್ಟರು ಕೂಡ ಅದಾಗ್ಲೇ ಇಲ್ಲ. ಆಮೇಲೆ ಹೋಗ್ಲಿಕ್ಕೆ ನಾನು ಇರೋದೇ ಇಷ್ಟ ಅಂತ ಹೇಳಿ ನಾನು ಹೆಂಗ್ ಮಾಡ್ಬೇಕಂದ್ರೆ ನಂಗೆ ಯಾರು ಟ್ರಾನ್ಸ್ ವುಮೆನ್ಸ್ ಯಾರು ಪರಿಚಯ ಇರ್ಲಿಲ್ಲ, ಮಂಗಳಮುಖಿಯರು ಯಾರು ಪರಿಚಯ ಇರ್ಲಿಲ್ಲ. ನಾನು ಹೆಂಗ್ ಕಂಡುಕೊಳ್ಬೇಕು, ನಾನು ಹೆಂಗ್ ಗುರ್ತ್ಕೊಳ್ಬೇಕು ಅಂತ ಹೇಳಿ ನಾನು ಮನೆಯಿಂದ ಆಚೆ ಬೆಳಗ್ಗೆ 4 ಗಂಟೆ ಸುಮಾರು ಮನೆಯಿಂದ ಆಚೆ ಯಾರು ಹೇಳೋದಂಗೆ ನಾನು ಬಂದ್ಬಿಟ್ಟೆ ಮನೆ ಬಿಟ್ಟು. ನೀವು ಮನೆ ಬಿಟ್ಟು ಬಂದಾಗ ಎಷ್ಟು ವಯಸ್ಸು ನಿಮ್ಗೆ? ನನಗೆ ಅವಾಗ ಮನೆ ಅದೇ ಡಿಗ್ರಿ ಸ್ಟಾರ್ಟಿಂಗ್ ಮೊದಲನೇ ವರ್ಷ. ಅವಾಗ ಮನೆ ಬಿಟ್ಟು ಬಂದಾಗ ನನ್ಗೆ ಒಂದು ದಿನ ನಾನು ನಮ್ಮ ಅಮ್ಮನ ಬಿಟ್ಟು ನಮ್ಮ ಫ್ಯಾಮಿಲಿ ಬಿಟ್ಟು ಇರ್ತಿಲ್ಲ. ಹಂಗಿದ್ದಾಗ ನಾನು ಹುಲಿಗಿಗೆ ಹೋದೆ, ಮುಂದ್ರಾಬಾದ್. ಅಲ್ಲಿ ಯಾರಾದ್ರೂ ನಮ್ಮವ್ರು ಸಿಗ್ತಾರೇನೋ ಅಂತ ನಾನು ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೋಡಿದ್ರೆ ಒಬ್ರು ಸಿಗ್ಲಿಲ್ಲ. ಅಲ್ಲೇ ಯಾಕೆ ಹೋಗ್ಬೇಕಂತ ಅನ್ಸ್ತು ನಿಮ್ಗೆ? ಅಂದ್ರೆ ಅಲ್ಲಿ ಇರ್ತಾರಲ್ಲ ಮಂಗಳಮುಖಿಯರು ಜಾಸ್ತಿ ಅಂತ ನಿಮ್ಗೊಂದು ಕಲ್ಪನೆ. ನಾವೊಂದ್ಸಲ ನಮ್ ಹಳ್ಳಿ ಕಡೆಯಲ್ಲಿ ಎಲ್ಲಾರು ಟ್ರ್ಯಾಕ್ಟರ್ ತಗೊಂಡು ಹೋದಾಗ ಅಲ್ಲಿ ನೋಡಿದ್ದೆ ನಾನು. ದೇವ್ರ ಮಾಡಕ್ ಕಾರ್ಯಕ್ರಮ ಮಾಡಕ್ ಹೋದಾಗ ನೋಡಿದಾಗ ಅಲ್ಲೇ ಸಿಗ್ತಾರೆ ಎಲ್ಲ ಹುಡುಕ್ಬೇಕು, ಅಲ್ಲಿ ಇರ್ತಾರ ಅನ್ನೋ ಒಂದು ಇದರಿಂದ ಹೋಗಿದ್ದೆ. ಹೋದ್ಮೇಲೆ ಅವರು ಮಾತಾಡಿಸಿದೆ, ಮಾತಾಡಿಸಿದ್ಮೇಲೆ ಅವರು ನನ್ನ ಹುಡುಗನೇ ಅನ್ಕೊಂಡಿದ್ರು. ಇಲ್ಲ ನಾನು ಈ ತರ ಅಂತ ಹೇಳಿ ಹೇಳಿದ್ಮೇಲೆ ಅವರು ನನಗೆ ಧೈರ್ಯ ಕೊಟ್ಟು ನಂಬರ್ ಕೊಟ್ಟು ಇದು ಹಂಗಿದ್ರೆ ನಮ್ ಜೊತೆ ಬಾ ಅಂತ ಅಂದ್ರು. ಸರಿ ಅಂತ ಹೇಳಿ ಹೋದನು. ನನ್ಗೆ ಸಾಯಂಕಾಲ 6 ಗಂಟೆನೆ ತುಂಬಾ ಭಯ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸರಿ ನಾ ಇನ್ನೊಂದ್ ದಿನ ಬರ್ತೀನಿ ಅಂತ ಹೇಳಿ ವಾಪಸ್ ಮನೆಗೆ ಬಂದು ಆಮೇಲೆ ಮತ್ತೆ ತಿರ್ಗಾ ಒಂದು 3-4 ದಿನ ಆದ್ಮೇಲೆ ಫೋನ್ ಮಾಡ್ಬಿಟ್ಟು ಅವ್ರ ಜೊತೆ ಮತ್ತೆ ನಾನು ಹೊರಟು ಹೋದ್ಮೇಲೆ ಕಾಲೇಜ್ ಹೋಗ್ತೀನಿ ಅಂತ ಹೇಳಿ ಹೋದ್ಮೇಲೆ ಆಮೇಲೆ ಅವರು ನನ್ಗೆ ಈ ತರ ನಾನು ಸೀರೆ ಉಟ್ಕೊಂಡು ನನ್ ಬಳೆ ಕುತ್ಕೊಂಡು ಮೂಗು ಚುಚ್ಕೊಂಡು ಎಲ್ಲ ನನ್ಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಅದಾದ ನಂತರ ನಮ್ ಫ್ಯಾಮಿಲಿ ಅವ್ರು ಏನಾದ್ರು ಸರಿ. ನಿಮ್ಮ ಕುಟುಂಬ ಗಮನಕ್ಕೆ ಯಾವಾಗ ಬಂತು? ನೀವು ಹೋದ್ಮೇಲೆ ನಮ್ಗೆ ಫೋನ್ ಮಾಡಿದ್ರು,
ಹ್ಮ್ ಅವ್ರು ಬೇರೆ ಫೋನ್ ತಗೊಂಡು ನಮ್ಮ ಅಣ್ಣನ ಫೋನ್ ಮಾಡಿ ಹ್ಮ್ 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 ನಮ್ಮ ಹತ್ರ ಫೋನ್ ಇರ್ಲಿಲ್ಲ. ಹೌದೌದು. ಅವಾಗ ನಾವು ಕುತ್ಕೊಂಡಾಗ ನೋಕಿಯ ಬಿಟ್ಟು ಯಾವ್ದು ಇರ್ಲಿಲ್ಲ. ನಾ ಬೇರೆ ಫೋನ್ ತಗೊಂಡು ನಮ್ಮ ಅಣ್ಣಗೆ ಫೋನ್ ಮಾಡಿ ಈ ತರ ಹಿಂಗಾಗಿ ಹ್ಮ್ ನಮ್ಮ ಅಣ್ಣವರು ಸತ್ತು ಬಿಟ್ಟಿದೀಯ ನನ್ ಕಾಲಿಗೆ ನೀನು ಹಿಂಗೆ ಅಂತಂದ್ರು. ಹ್ಮ್ ಆಮೇಲೆ ನಮ್ಮಮ್ಮ ಎಲ್ಲರೂ ಇಲ್ಲ ಬಾ ಹ್ಮ್ ಒಪ್ಕೊಂತೀವಿ ನಾವ್ ಹೆಂಗಿದ್ರ ಕೇಳಿ ಕರ್ಕೊಂಡು ಹೋದ್ರು. ಆಮೇಲೆ ಬದಲಾದ್ಮೇಲೆ ಕೂಡ ಒಪ್ಕೊಂತೀವಿ ಅಂತ ಅಂದ್ರು. ಒಪ್ಕೊಂತೀವಿ ಅಂದ್ರು. ಹ್ಮ್ ಸರಿ ಅಂತ ಹೇಳಿ ಒಪ್ಕೊಂತಾರ ಅಂತ ಹೇಳಿ ಆ ಖುಷಿಗೆ ಹ್ಮ್ ಸರಿ ಅಂತ ಹೇಳಿ ನಾನು ಹೋದ್ಮೇಲೆ ನಮ್ಮ ಅಣ್ಣ ನಮ್ಮ ಮಾಮ ಬಂದು ನನ್ ಕರ್ಕೊಂಡು ಹ್ಮ್ ಸೀದಾ ಮನೆಗ್ ಕರ್ಕೊಂಡು ಹೋಗ್ಲಿಲ್ಲ, ಕಂಪ್ನಿ ಒಳಗ್ ಕರ್ಕೊಂಡು ಹೋಗಿ ಹ್ಮ್ 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 ಕಂಪ್ನಿ ಒಳಗ್ ಕರ್ಕೊಂಡು ಹೋಗಿ ಹ್ಮ್ ಇಲ್ಲ ನೀನ್ ಈ ತರ ಆದ್ರೆ ನಮ್ಗೆ ಮರ್ಯಾದೆ ಹೋಗುತ್ತೆ, ಪ್ರೆಸ್ಟೀಜ್ ಇದಾಗುತ್ತೆ, ಜನ ಏನಂತಾರ ನಮ್ ಮನ್ಕಂದಲ್ಲೇ ಇಲ್ಲ ಈ ತರ, ಬೇಡ ನೀನೇ ಬೀಳ್ತೀಯ ಒಳಗೆ ನಾನ್ ಬೇಡ. ಆಮೇಲೆ ನನಗೆ ತುಂಬಾ ಭಯ ಆಯ್ತು. ಅದ್ರಲ್ಲಿ ಒಳ್ಳೆ ದಂಡಿಗೆ ತೂಕಿ ಬಿಟ್ಟು ನಾನು ಹೌದೌದು ಎಷ್ಟೋ ಕೇಸಸ್ ಗಳು ಆಗ್ಯಾವ. ಹೌದೌದು. ಆಮೇಲೆ ನಾನು ಬೇಡ ನಾನು ಬಿಡ್ತೀನಿ ಅಂತ ಹೇಳಿ ಮತ್ತೆ ವಾಪಸ್ ಸೀರೆ ಎಲ್ಲ ಬಿಚ್ಚಿ ಎಲ್ಲ ಬಿಚ್ಚಿ ಮತ್ತೆ ನನಗೆ ಪ್ಯಾಂಟ್ ಶರ್ಟ್ ಕರ್ಕೊಂಡು ಹೋದ್ರು ಮನೆಗೆ. ಕರ್ಕೊಂಡು ಹೋಗಿ ಒಂದ್ 6 ತಿಂಗಳವರೆಗೂ ನನ್ಗೆ ಎಲ್ಲೂ ಬಿಡ್ಲಿಲ್ಲ. ಆಮೇಲೆ 6 ತಿಂಗಳಾದ್ಮೇಲೆ ಪೂರ ನನ್ಗೆ ಹಿಂಸೆ ಅನ್ಸುತ್ತ, ಜೀವನನೇ ಬೇಡ ನನ್ಗಿದು, ನನ್ನದಲ್ಲದ ಬಟ್ಟೆ ನಾನು ಯಾಕೆ ಹಾಕೊಂಡಿದ್ದೀನಿ, ಭಾರ ಅನ್ಸುತ್ತಿತ್ತು ನನಗೆ ಆ ಪ್ಯಾಂಟ್ ಶರ್ಟ್, ಆ ಹೆಸರು ಕರೆಯೋ ಹೆಸರು ಹುಡುಗ ಅಂತ ಹೇಳೋದು ಎಲ್ಲ ಬೇಡವಾದ ಶಬ್ದಗಳು, ಬೇಡವಾದ ಬಟ್ಟೆ, ಬೇಡವಾದ ಜೀವನ ನನಗೆ ಅನಿಸ್ತಿಲ್ಲ. ನನ್ನದಾದ ನನ್ನ ಜೀವನ ಕಟ್ಕೋಬೇಕು, ನನ್ನನ್ನು ನಾನು ಕಾಣಬೇಕು, ನಾನೇನಂತ ನನ್ನ ಸಮಾಜಕ್ಕೆ ತೋರಿಸ್ಕೋಬೇಕಂತ ಹೇಳಿ ಅಲ್ಲಿಂದ ಮತ್ತೆ ನಮ್ಮ ಮನೆಗೆ ಯಾರಿಗೂ ಹೇಳಾರ್ದಂಗೆ ಮತ್ತೆ ಬೆಳಗ್ಗೆ 4 ಗಂಟೆ ಸುಮಾರು ಆಗಿತ್ತು ನಾನು ಮತ್ತೆ ಆಚೆ ಮನೆಯಿಂದ ಬಂದು. ನೀವು ಮನೆ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ಕರ್ಕೊಂಡೋಗಿ ನಿಮ್ ತಾಯಿ ತಂದೆ ಏನ್ ಹೇಳಿದ್ರು ಅವಾಗ ನೀವೆಲ್ಲ ಈ ಬದಲಾವಣೆ ಈ ತರ ಆಗ್ಬಾರ್ದು, ಹಳ್ಳಿ ಕಡೆ ಎಲ್ಲ ದೇವ್ರ ಕಾಟ, ದೇವ್ರಿಗೆ ಹರಕೆ ಮಾಡಮ್ಮ, ಬ್ಯಾಟಿ ಮಾಡಮ್ಮ ಅಂತ ಹೇಳೋರು, ದೇವ್ರು ಚಿನ್ನಂಗ ಆಗಿದಾನ ಅಂತ ಹೇಳೋರು. ಆದ್ರೆ ದೇವ್ರು ಒಂದು ಕಡೆ ಆದ್ರೆ ನಮ್ ಮನಸ್ಸಿನ ಒಳಗಡೆ ಹೋರಾಟನೇ ಬೇರೆ. ಹಂಗಾಗಿ ಆ ತರನೇ ಇರ್ತಿತ್ತು. ನಮ್ಗೆ ಯಾವ್ದದು ತಲೆಗೆ ಅವ್ರು ಹೇಳಿದ್ ಏನು ನನಗೆ ನನ್ಗೇನು ನನ್ನದಲ್ಲದ ಜೀವನ ನೀಸ್ತಿನ ಬದುಕ್ತೀನಿ. ಈಗ ಒಂದು ಹುಡುಗನ ನೀನು ಬೇಡ ಅಪ್ಪ ನೀನ್ ಪ್ಯಾಂಟ್ ಶರ್ಟ್ ಬಿಟ್ಟು ಸೀರೆ ಹಾಕೊಂಡ್ರೆ ಅವ್ನು ಇಷ್ಟ ದಿನ ಹಾಕೊಂಡು ಅವ್ನಿಗೆ ಇಷ್ಟವಾಗಿದ್ದ ಅವ್ನು ಹಾಕೊಂಡು ಜೀವನ ಮಾಡಿದ್ರೆ ತೃಪ್ತಿ ಅಲ್ಲ. ನನ್ಗೆ ಅದು ಅನ್ಸ್ಲಿಲ್ಲ, ಯಾರೇನೋ ಅನ್ಕೊಳ್ಳಿ, ನನ್ನ ಜೀವನ ನನ್ ಇಷ್ಟ ಅಂತ ಹೇಳಿ ನಾನು ಅಲ್ಲಿಂದ ಮತ್ತೆ ಆಚೆ ಮನೆಯಿಂದ ಗುರುತಿಸ್ಕೊಂಡೆ. ನಾನು ಈ ತರ ಗುರುತಿಸ್ಕೊಂಡ್ಮೇಲೆ 3 ತಿಂಗಳವರೆಗೂ ನನ್ನ ಮನೆಗೆ ಕರ್ಕೊಳ್ಳಿಲ್ಲ, ವಾಪಸ್ ಮತ್ತೆ ಕರ್ಕೊಂಡಿಲ್ಲ, ಬೇಡ ನೀನ್ ಎಲ್ಲಿ ಇರ್ತಿ ಅಲ್ಲೇ ಸರಿ ಆಯ್ತು ಬಿಡು. ಅವಾಗಾದ್ರೂ ಮನೆ ಹೊರಗಡೆ ಇರಕಾದ್ರೂ ಒಪ್ಪಿದ್ರ ನೀವು ಆತರ ಬದಲಾಗಿದ್ದಕ್ಕೆ? ಕುಟುಂಬದವರು ಬರ್ಬೇಡ ನೀನು ಅಲ್ಲೇ ಇದ್ದು ಬಿಡ, ಏನ್ ಬದಲಾಗಿದೆ ಅಲ್ಲೇ ಇದ್ದು. ನಾನು 3 ತಿಂಗಳವರೆಗೂ ಮನೆಯಿಂದ ಆಚೆನೆ ಮನೆಗೆ ಹೋಗ್ಲಿಲ್ಲ. ಸರಿ ಬಿಡು ನನ್ನ ಜೀವನ ನಾನು ಮಾಡೋಣ ಅಂತ ಹೇಳಿ ಆಮೇಲೆ ನಮ್ಮಮ್ಮ ಇಲ್ಲ ನನ್ ಮಗ ಹೆಂಗಿದ್ರು ನಮ್ಗೆ ಬೇಕು, ನನ್ ಮಗ ನಾನು ಒಪ್ಕೊಂತೀನಿ ಅಂತ ಹೇಳಿ ನಮ್ಮ ಅಣ್ಣವ್ರ ಜೊತೆ ಎಲ್ಲರ ಜೊತೆ ಮಾತಾಡಿ ನಮ್ಮಮ್ಮನೆ ನನ್ನ ಮತ್ತೆ ವಾಪಸ್ ಮನೆಗೆ ಕರೆದ್ರು. ನಾನು ಹೇಗಿದ್ರು ನಾನು ಅವಾಗ ಹೇಳಿದೆ, ನಾನ್ ಮತ್ತೆ ಬಂದ ಮೇಲೆ ನೀವು ಪ್ಯಾಂಟ್ ಶರ್ಟ್ ಹಾಕೊಳ್ಳೋದು ಹಾಕೊಳ್ಳಲ್ಲ, ಬೀಚಲ್ಲಿ ನನ್ನ ಮೇಲೆ ಏನಾದ್ರು ನೀವು ಇದು ಮಾಡಿದ್ರೆ ನಾನು ಕಾನೂನು ನಾನು ಎಲಿಜಿಬಲ್ ಇದ್ದೀನಿ, ನಾನು ಹೋರಾಟ ಮಾಡ್ತೀನಿ ನನ್ನ ಪರವಾಗಿ ಅಂತ ಹೇಳಿ, ಇಲ್ಲ ಆತರ ಇದು ಮಾಡ್ಬೇಡ ಅಂತ ಹೇಳಿ ಕರ್ಕೊಂಡ್ರು. ಅಂದ್ರೆ ಅವ್ರದ್ದು ತಪ್ಪಲ್ಲ, ಅವ್ರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ, ಯಾಕೆ ಈ ತರ ಈ ಮಕ್ಕಳು ಹುಟ್ಟಿದಾವೆ, ಪ್ರಕೃತಿಯ ಒಂದು ಭಾಗ, ನಾವು ಕೂಡ ಪ್ರಕೃತಿ ಒಂದು ಭಾಗ. ಅಂದ್ರೆ ಈ ಭಾವನೆ ಅನ್ನೋದು ಅಂತರಾಳದಿಂದ ಬಂದಿರೋದು ಅಥವಾ ಯಾರನ್ನು ನೋಡಿ ನಮ್ಮಲ್ಲಿ ಅನುಕರಣೆಯಿಂದ ಬಂದಿರೋದು ಅಂತ? ಪ್ರಕೃತಿಯಲ್ಲಿ ಒಂದು ಹೆಣ್ಣು ಒಂದು ಗಂಡು ಹೇಗೇನೋ ಅದೇ ಒಂದು ಟ್ರಾನ್ಸ್ಫರ್ಮೇಷನ್ ಕೂಡ ಇದೆ, ಪ್ರಕೃತಿ ಜೊತೆ ಬಂದಿರೋದೇ ಭಾವನೆ. ಪ್ರಕೃತಿಯಲ್ಲಿ ತೆಂಗಿನ ಗಿಡ, ಮರಗಳಲ್ಲಿ ವೈವಿಧ್ಯತೆ ಇದೆ, ಪ್ರಾಣಿಗಳಲ್ಲಿ ವೈವಿಧ್ಯತೆ ಇದೆ, ಮನುಷ್ಯರಲ್ಲಿ ಕೂಡ ವೈವಿಧ್ಯತೆ ಇದೆ. ಆದ್ರೆ ಆ ವೈವಿಧ್ಯತೆಯ ಬಗ್ಗೆ ಯಾರಿಗೂ ಅರಿವಿಲ್ಲ, ಗುರ್ಸೋದ್ರಲ್ಲಿ ಸೋತಿದ್ದಾರೆ ಜನ. ಈಗ ನಾವು ಟ್ರಾನ್ಸ್ಫರ್ಮೇಷನ್ ಇರ್ಬೋದಾದ್ರೆ ನಾವು ಗಂಡಿಂದ ಹೆಣ್ಣಾಗಿದ್ದೀವಿ, ಹೆಣ್ಣಿಂದ ಗಂಡಾದವರು ಎಷ್ಟೋ ಜನ ಇದ್ದಾರೆ. ಬಟ್ ಆದ್ರೆ ಇಲ್ಲಿ ಸಮಾಜದಲ್ಲಿ ಗಂಡಿಂದ ಹೆಣ್ಣಾದವರು ತುಂಬಾ ಗುರ್ಸ್ಕೊಂಡವ್ರು ಇದ್ದಾರೆ ಹೊರತು ಹೆಣ್ಣಿಂದ ಗಂಡಾದವರು ಹಿಂದೆ ಮಹಿಳೆಯರು ಏನ್ ಅಡಿಗೆ ಮಾಡ್ಬೇಕು ಕೆಲ್ಸಕ್ಕೆ ಮಾತ್ರ ಮೀಸಲಂತ ಅಷ್ಟೇ, ಅವ್ರು ಮನೆ ಕೆಲಸ ಮಾಡ್ಬೇಕು, ಸಂಸಾರ ಮಾಡ್ಬೇಕು, ಮಕ್ಕಳು ನೋಡ್ಕೋಬೇಕು.
ಅವಾಗ ಜ್ಯೋತಿ ಬಾಪುಲೆ ಅವರು ಹೌದೌದೌದು. ಹೆಣ್ಮಕ್ಳಿಗಾಗಿ ಒಂದು ಸಾವಿತ್ರಿಬಾಯಿ ಫುಲೆ ಅವ್ರು ಜ್ಯೋತಿ ಫುಲೆ ಅವ್ರು ಹೆಂಡತಿ. ಅವರಿಬ್ರು ಕಲ್ತು ಹೌದು. ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಹೌದು ಹೆಣ್ಮಕ್ಳು ಶಿಕ್ಷಣ ಹೌದು. ತಗೊಂಡು ಮುಂದೆ ಬರ್ಬೇಕಂತ ಹೇಳಿ ಶಿಕ್ಷಣ ಕೊಟ್ಟರು. ಹೌದು. ಶಿಕ್ಷಣ ಕೊಟ್ಮೇಲೆ ಇವತ್ತು ನೋಡಿ ಹೆಣ್ಮಕ್ಳು ಹೌದು ಯಾವ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ನಾವು ನಮ್ಮ ಸಮುದಾಯ ಕೂಡ ಹಂತ ಹಂತವಾಗಿ ಬೆಳೆದು ಬರ್ತಾ ಇದೆ. ಈಗ ಹೆಣ್ಮಕ್ಳ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಹೌದೌದು. ಇವಾಗ ನೋಡಿ ಹೆಣ್ಮಕ್ಳು ದೇಶನೇ ಆತಾರೆ. ಅಂತದ್ರಲ್ಲಿ ಅದೇ ರೀತಿ ನಮ್ಮ ಸಮುದಾಯದ ಬಗ್ಗೆ ಅರಿವಿಲ್ಲ ಜನರಿಗೆ. ಹೌದು ನಿಜ ನಿಜ. ವೇದಿಕೆಗಳಿಲ್ಲ, ಅವಕಾಶಗಳಿಲ್ಲ, ಹೌದು ಹೌದು ನಿಜ. ನಮ್ಮನ್ನ ಹಿಂದಿಕ್ಕಿದ್ದಾರೆ. ಹಂಗಾಗಿ ನಮ್ಮ ಸಮುದಾಯದವರು ನಾವು ಗುರುತಿಸ್ಕೊಂಡಾಗ ಎಲ್ಲೋ ಒಬ್ರು ಬೇರೆ ಹೇಳಿಕೆ ಮಾತ್ರ. ಹೌದು ಇವಾಗ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಚೆನ್ನಾಗಿ ಹೌದು. ಕೆಲಸ ಹೌದು ಮಾಡ್ತಾ ಇದ್ದಾರೆ. ಮಂಜಮ್ಮ ಜ್ಯೋತಿ ಆಗಿರ್ಬೋದು, ಪದ್ಮಶಾಲಿ ಹೌದೌದು ಹೌದು. ಮತ್ತು ಬೇರೆ ಬೇರೆ ಅದೇ ರೀತಿ ಇದಿಲ್ಲ ಜಾಸ್ತಿ. ಇವಾಗೆಲ್ಲ ನಮ್ಮ ಪರವಾಗಿ ಕೆಲವೊಂದಿಷ್ಟು ಕಾನೂನುಗಳು ಬಂದ. ಹೌದು ನಾವು ಗುರುತಿಸ್ಕೊಂಡಾಗ ಎಲ್ಲೋ ಒಬ್ರು ಕಾಣೋರು ನಮ್ಮವ್ರು. ಹೌದೌದು. ನಾವು ಈ ತರ ಆದಾಗ ಅಷ್ಟಿಲ್ಲ, ನಮ್ಗೆ ಊರಾಡಿ ನಾವು ಚೌಡಿಕೆ ಪದಾಡಿ ಜೋಳಿಗೆ ಹಾಕೊಂಡು ಊರಾಡಿ ಜೀವನ ಮಾಡಿ. ಹೌದೌದು. ಇವಾಗ ಇಲ್ಲ, ಇವಾಗ ಬದಲಾವಣೆ ಅದರಂಗೆ ದಿನದಿಂದ ಒಂದು ದಿನದ ನಿರಂತರವಾಗಿ ಬದಲಾವಣೆ ಆಗ್ತಾ ಮುಂದೊಂದು ದಿನ ನಮ್ಮ ಸಮುದಾಯದವರು ಕೂಡ ಮೇಲೆ ದೇಶ ಆಳ್ತಾರ. ಆ ಸಮಯ ಕೂಡ ಹಾಗಾಗಿ ಇದು ಒಂದು ಪ್ರಕೃತಿಯ ನಿಯಮ, ಇದು ಪ್ರಕೃತಿಯ ಸೃಷ್ಟಿ, ದೇವರ ಸೃಷ್ಟಿ. ಇದು ಯಾವ್ದು ಅಂತರಾಳದಿಂದಲ್ಲ, ಒಬ್ಬ ನೋಡಿ ಬರೋದಲ್ಲ. ಅದನ್ನ ಸೃಷ್ಟಿಯ ಒಂದು ವೈವಿಧ್ಯತೆಯನ್ನು ಜನರು ಅರ್ಥ ಮಾಡ್ಕೊಳ್ತಾರೆ. ಅದ್ರ ಸಮಾಜದನ್ನು ಒಪ್ಬೇಕೀಗ, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದು ಸೋತೋಗಿದ್ದಾರೆ ಈಗ. ಬಟ್ ಅದನ್ನ ಅರ್ಥ ಮಾಡ್ತಾರೆ, ಅದು ಕೂಡ ಒಂದು ಪ್ರಕೃತಿಯ ಭಾಗ ಅಷ್ಟೇ. ಅದೇನು ಪರಿಚಯ ಆಗಲ್ಲ. ಹೌದು. ಸಮಾಜ ಏನಂದ್ರೆ ನೀವು ಯಾಕೆ ಗಂಡು ಮಕ್ಕಳಾಗಿದೆ ಉಟ್ಕೋರಿ, ನಾನು ಸಮಾಜದ ಒಂದು ಭಾಗ. ಹೌದೌದು. ನಾನು ಹೇಳಿದ್ರೆ ನೀವ್ ಯಾಕೆ ಒಪ್ಕೊಳ್ಳಲ್ಲ? ಹೌದೌದು. ಹಾಗಿದ್ರೆ ನಾನು ಒಂದು ಹುಡುಗಿಗೆ ಹೇಳ್ತೀನಿ, ಒಂದು ಹುಡುಗಿಗೆ ಹೇಳ್ತೀನಿ ಸೀರೆ ಬೇಡಮ್ಮ ಗಂಡು ಮಗ ಆಗಿರ. ಹೌದು. ಅವ್ರು ಒಪ್ತಾಳ? ಸಾಧ್ಯನೇ ಇಲ್ಲ. ಪ್ರಕೃತಿ ದತ್ತ ಬಂದಾಗ ಮಾತ್ರ ಹೇಳಕ್ ಅವ್ರಿಗೆ ಹಕ್ಕಿಲ್ಲ. ಹೌದೌದು. ನೀನು ಹುಡುಗನೇ ಆಗಿರ್ಬೇಕನ್ನೋ ಹಕ್ಕು ಯಾರಿಗಿಲ್ಲ. ಹೌದು. ಅದು ನಮ್ಮ ಸ್ವತಂತ್ರ, ನಮ್ಮ ಭಾವನಾತ್ಮಕವಾಗಿ ನಾನು ಸ್ವತಂತ್ರ. ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಮನುಷ್ಯ ನಮ್ಗೆ ಹೇಗಿದೆ. ನಮ್ಮ ಪರವಾಗಿ ಕಾನೂನುಗಳಿದ್ದಾಗ ಮಾತ್ರ ಇವತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಪಟ್ಟಕ್ಕಿಟ್ಟಾರೆ ಹುಡುಗರು ಓದ್ಲಿ ಅಂತ. ಯಾಕಂದ್ರೆ ಹುಡುಗರಿಗೂ ಅದ್ರ ಬಗ್ಗೆ ಒಂದು ಅರಿವು ಬರಲಿ ಅಂತ. ಹಂಗಾದಾಗ ಅಂತ ಒಂದು ಕೆಲಸಗಳಾದ ಪುಸ್ತಕಗಳು ಮಾಡಿದ್ದಾರೆ. ಹೌದೌದು. ಮತ್ತೆ ರಾಜಕೀಯದಲ್ಲಿ ಕೂಡ ನಮ್ಗೆ ಮೀಸಲಾತಿಗಳು ಕೊಡ್ಬೇಕು. ಕೊಟ್ಟಾಗ ಮಾತ್ರ ನಮ್ಮ ಪರವಾಗಿ ಕೆಲಸ ಮಾಡೋಂಥವ್ರು ರಾಜಕಾರಣಿ ಅವಕಾಶಗಳು ಸಿಗ್ತವೆ, ಬಲಪಡಿಸಕ್ಕೆ ಸಾಧ್ಯ ಆಗ್ತದೆ. ಹಂಗಿದ್ದಾಗ ನಮ್ಮವರು ನಾವು ಕೂಡ ಒಂದು ಸಮಾಜದಲ್ಲಿ ಇದೀವಿ ಅಂತ ತೋರಿಸ್ಕೊಳ್ಳೋಕೆ ಸಾಧ್ಯ. ನೀವು ಡಿಗ್ರಿ ಪದವಿ ಕಂಪ್ಲೀಟ್ ಆಗಿ ಮುಗಿಸಿದಿರಿ? ಇನ್ನೂ ಇನ್ಕಂಪ್ಲೀಟ್ ಇದೆ, ಅದನ್ನ ನಾವು ಈಗ ಬರೀತಾ ಇದೀವಿ ಎಕ್ಸಾಮ್. ನೀವು ಬರೆದ ಡಿಗ್ರಿಯನ್ನು ಮುಗಿಸ್ಕೊಂಡ್ರೆ ಇನ್ನೂ ತುಂಬಾ ಅವಕಾಶಗಳು ಇದಾವೆ ನಿಮ್ಮ ಸಮುದಾಯಕ್ಕೆ. ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದೀವಿ. ಡಿಗ್ರಿ
ಏನಾದ್ರೂ ಒಂದ್ ಮಾಡ್ಲೇಬೇಕು. ಇಲ್ಲ ಖಂಡಿತ, ಯಾಕಂತಂದ್ರೆ ನಿಮ್ಗೆ ಸರ್ಕಾರ ಇಂತಿಷ್ಟಂತ ಮೀಸಲಾತಿ ಕೊಟ್ಟಿರೋ ಕಾರಣಕ್ಕೆ ನೀವು ಎಜುಕೇಶನ್ ಮುಗಿಸಿದ್ರೆ ಅವಶ್ಯವಾಗಿ ಕೆಲಸ ಸಿಕ್ಕೇ ಸಿಗುತ್ತೆ ನಿಮ್ಗೆ. ನಿಜ. ತುಂಬಾ ಇವಾಗ 1% ಮೀಸಲಾತಿ ಕೊಟ್ಟಿದ್ದಾರೆ ಹೌದೌದು. ಸಮುದಾಯಕ್ಕೆ. ಹೌದು. ನಾನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮೀಸಲಾತಿ ಕೊಡ್ಬೇಕು ಎಲ್ಲಾ ಇಲಾಖೆಗಳಲ್ಲಿ, ಎಲ್ಲಾ ಸರ್ಕಾರಿ ಕೆಲಸಗಳಲ್ಲಿ. ಮತ್ತೆ ಅದ್ರ ಜೊತೆಗೆ ಇನ್ನೊಂದ್ ಏನ್ ಹೇಳ್ತೀನಂದ್ರೆ, ನಮ್ಮ ಸಮುದಾಯದ ಬಗ್ಗೆ ಕೂಲಂಕುಷವಾಗಿ ಏನು ತನಿಖೆ ಮಾಡ್ಬೇಕು. ಅಂದ್ರೆ ಕೌನ್ಸಿಲಿಂಗ್ ಮಾಡಿ ನಮ್ಮನ್ನ ಯಾಕಂದ್ರೆ ಈಗ ನಮ್ಮ ಪೊಲೀಸ್ ಜಾಬ್ಗಳಲ್ಲಿ ಬಗ್ಗೆ ನಮ್ ದೈಹಿಕವಾಗಿ ನಾವ್ ಏನಿದೀವಿ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಸರ್ಜರಿ ಆಗಿರುತ್ತೆ, ಅಲ್ಲಿ ದೈಹಿಕವಾಗಿ ನಾವು ಅವ್ರ ಜೊತೆ ಇದು ಮಾಡಕ್ ಆಗ್ತಾ ಇಲ್ಲ, ಪಾರ್ಟಿಸಿಪೇಟ್ ಮಾಡಕ್ ಆಗ್ತಾ ಇಲ್ಲ. ಹಂಗಾಗಿ ನಮ್ ಬಗ್ಗೆ ಸ್ವಲ್ಪ ಇನ್ನೊಂದಿಷ್ಟು ಕಾಳಜಿ ವಹಿಸಿ ಸರ್ಕಾರ ಮತ್ತೆ ಏನು ಕಾನೂನುಗಳು ಬಂದಾಗ ನಮ್ಮ ಆಮೇಲೆ ನೀವು ಈ ಸಂಪೂರ್ಣವಾಗಿ ಮಹಿಳೆ ಬದಲಾಗಿದ್ದೆ ಯಾವಾಗ? ಈ ಸರ್ಜರಿನ ಮಾಡಿಸ್ಕೊಂಡು ಆಗಿದ್ದೆ ಯಾವಾಗ? ಎಷ್ಟು ವರ್ಷಗಳ ನಂತರ? ನಾನು ನಂತರ ಒಂದು 6 ವರ್ಷ ನಾವು ಕಲ್ಚರ್ ಅಂದ್ರೆ ನಮ್ದು ಒಂದು ಕಲ್ಚರ್ ಇರುತ್ತೆ. ನಮ್ಗೆ ಗುರು, ನಾನಿ, ನಮ್ಗೆ ಆ ಕಲ್ಚರ್ ಅಲ್ಲಿ ಇರ್ಲಿಲ್ಲ. ನಾವು ಜೋಗತಿ ಕಲ್ಚರ್ ಅಲ್ಲಿ. ಈ ಜೋಗತಿಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆಯಲ್ವಾ? ಬಟ್ ಜೋಗತಿಯಲ್ಲಿ ಕೆಲವು ಜನ ಈ ಬದಲಾದವ್ರು ಇರ್ತಾರ, ಸಂಪೂರ್ಣ ಈ ತರ ಸರ್ಜರಿ ಮಾಡ್ಕೊಂಡು, ಅಥವಾ ಹಂಗೆ ಇರ್ತಾರೆ? ಕಲ್ಚರ್ ಅಲ್ಲಿ ಇವಾಗೆಲ್ಲ ಬದಲಾವಣೆ ಆಗಿರ್ತಾರೆ. ಜೋಗತಿ ಕಲ್ಚರ್ ಅಂದ್ರೆ ನಮ್ ಕಡೆ ಕರ್ನಾಟಕ ಭಾಗದಲ್ಲಿ ನೋಡಿ ಹೌದೌದು. ದೇವಿ ಅಂದ್ರೆ ಅವರ ಒಂದು ಆಶೀರ್ವಾದದಿಂದ ಇವ್ರು ಆಗಿರ್ತಾರೆ. ದೇವಿ ಮೈ ಮೇಲೆ ಬಂದಿರೋದ್ರಿಂದ ಒಂದು ಭಾವನೆ, ನಂಬಿಕೆ. ಆ ಒಂದು ಇದ್ರ ಮೇಲೆ ನಾವು ಏನು ಪದ ಆಡೋದಾಗಿರ್ಬೋದು, ಪಡವ ಜನಗಳಿಗೆ ನಾವು ಆಶೀರ್ವಾದ ಮಾಡೋದಾಗಿರ್ಬೋದು, ಅದೊಂದು ಜೋಗತಿ ಪರಂಪರೆ. ಅದು ಪರಂಪರೆ ಬೇರೆ. ಚೌಡಿಕಿ ಆಗಿರ್ಬೋದು, ಆಡೋದಾಗಿರ್ಬೋದು, ಕುಣಿಯೋದಾಗಿರ್ಬೋದು, ಇದನ್ನ ಮಾಡ್ಕೊಂತ ಜೀವನ ಮಾಡೋದು ಜೋಗತಿ ಪರಂಪರೆ. ಜಡ ಅಂದ್ರೆ ಪದಾಯಿ ಕೇಳೋದು, ಅಂದ್ರೆ ಮದುವೆಗಳಲ್ಲಿ ಆಶೀರ್ವಾದ ಮಾಡಿ, ಅಂಗಡಿಗಳಿಗೆಲ್ಲ ದೃಷ್ಟಿ ತೆಗೆಯೋದು, ಕಲೆಕ್ಷನ್ ಮಾಡೋದು, ಕೈ ಹೊಡೆಯೋದು. ಅಂದ್ರೆ ನೀವು ಸಂಪೂರ್ಣವಾಗಿ ಸರ್ಜರಿ ಮಾಡಿಸ್ಕೊಂಡಿದ್ದು ಎಷ್ಟನೇ ವಯಸ್ಸಲ್ಲಿ? ನಾನು 22ನೇ ವಯಸ್ಸಲ್ಲಿ. ಅಂದ್ರೆ ನೀವು ಈಗ ಹಂಗೆ ಹೆಣ್ಣು ಕುಡಿದ ಆತರ ಇರೋಕ್ಕಿಂತ ಸರ್ಜರಿ ಮಾಡ್ಕೊಂಡ್ರೆ ಒಳ್ಳೇದಂತ ಯಾಕೆ ಅನಿಸ್ತು ನಿಮ್ಗೆ? ಹಂಗ ನನ್ಗೆ ನನಗೆ ಭಾಗನೆ ಬೇಡಲ್ಲ, ನನ್ನದಲ್ಲದ ಒಂದು ನನ್ನ ದೇಹ ನನಗೆ ಬೇಡಲ್ಲ ಅಂತ ಹೇಳಿ ನನ್ಗೆ ಆಮೇಲೆ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಬೇಡ ಈಗ ನಾನು ಸಂಪೂರ್ಣವಾಗಿ ಹೆಣ್ಣಾಗ್ಬೇಕಂತ ಬಂದು ಸಂಪೂರ್ಣವಾಗಿ ಹೆಣ್ಣಾಗ್ಲೇಬೇಕು ಅಂತ ಹೇಳಿ. ಈ ನೀವು ಸರ್ಜರಿ ಹೇಳಿದ್ರಿ, ನೀವು ಸರ್ಜರಿ ಮಾಡ್ಸ್ಕೊಳಕ್ ಹೋದಾಗ ಎಷ್ಟೆಲ್ಲಾ ಕಷ್ಟ ನಿಮ್ಗೆಲ್ಲ ಆಗುತ್ತೆ ಅಂತ ನಾವು ಕಷ್ಟಪಟ್ಟು ನಾವು ಅಲ್ಲಿ ಇಲ್ಲಿ ನೃತ್ಯ ಮಾಡಿ, ಆ ಮಾಡಿ ಸೂರ್ಯಕಾರಣದಿಂದಾನೇ ಸರ್ಜರಿ ಮಾಡಿಸ್ಕೊಂಡಿರೋದು. ಮತ್ತೆ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಕೂಡ 41 ದಿನ ಅದನ್ನ ಟ್ರೀಟ್ಮೆಂಟ್ ಮಾಡ್ಬೇಕು, ತಗೋಬೇಕು. ಮತ್ತೆ ಎಲ್ಲ ಇದು ಚೆನ್ನಾಗಿ ನೋಡ್ಕೋಬೇಕು, ಕೇರ್ ಮಾಡ್ಕೋಬೇಕು. ಬಹಳ ಕಷ್ಟ, ಅದು ನರಕ ಯಾತನೆ ಸರ್ಜರಿ ಅಂತ. ಒಂಥರ ಜೀವ ಹೋಗಿ ಹೊಸದಾಗಿ ಹೆಣ್ಣಾಗಿ ಹುಟ್ಟೋದು ಸುಲಭ, ಆದ್ರೆ ಗಂಡು ಹೆಣ್ಣಾಗ್ಬೇಕಂದ್ರೆ ಅಷ್ಟು ಸುಲಭ. ಒಂದು ಜೀವ ಹುಟ್ಟಿ ಮತ್ತೆ ಮರುಜನ್ಮ ಪಡೆದಂಗ, ಗಂಡನ ಜನ್ಮ ಹೋಗಿ ಮತ್ತೆ ಹೆಣ್ಣಿನ ಜನ್ಮ ಬರಬೇಕು. ನಾವು ಮತ್ತೆ ಮರು ಜನ್ಮ ಹೆಣ್ಣಾಗಿ. ಈ ಪ್ರಕೃತಿ ವಿರುದ್ಧವಾಗಿ ಅದು ಬದಲಾವಣೆ ಆಗ್ತದಾಗ ತುಂಬಾ ಕಷ್ಟ ಆಗಿರುತ್ತಲ್ಲ, ಅದರಿಂದ ಆಚೆ ಬರಕ್ಕೆ ಎಷ್ಟು ವರ್ಷಗಳು ಬೇಕಾಗಿತ್ತು? ಇಲ್ಲ, ನಮ್ಗೆ ಒಂದ್ ತಿಂಗಳು 2 ತಿಂಗಳಲ್ಲಿ ಅದೇನು ಪ್ರಕೃತಿಯ ವಿರುದ್ಧ ಅಂತ ನಾನು ಹೇಳಲ್ಲ. ಪ್ರಕೃತಿ ವಿರುದ್ಧ ಅಂತಲ್ಲ, ಪ್ರಕೃತಿ ನಮ್ಮನ್ನ ಹೆಣ್ಮಗಳಾಗಿ ಭಾವನಾತ್ಮಕವಾಗಿ ಹೆಣ್ಣಾಗಿ ಹುಟ್ಟಿರೋದಕ್ಕೆ ನಾವು ಹೆಣ್ಣಾಗಿ ಮಾಡ್ತೀವಿ. ಪ್ರಕೃತಿಯ ವಿರುದ್ಧ ಆಗಲ್ಲ ಅದೆಲ್ಲ. ಇವಾಗ ಏನು ಹಾಸ್ಪಿಟಲ್ಗಳು ಸರ್ಜರಿಗಳು ಅಂದ್ರೆ ಯಾಕೆ ಅವು ಬಂದಿದಾವ ಅಂದ್ರೆ, ಯಾಕೆ ಬೆಳವಣಿಗೆ ಆಗಿರ್ತದೆ ಈಗ ಅಲ್ಲಿ ತಮ್ಮದಲ್ಲದ ಜೀವನ ತಾವು ಬಹಳ ಕಾಲದೇನೆ ಬದಲಾವಣೆ ಆಸ್ಪತ್ರೆಗಳಾಗಿ ಬೆಳೆದ. ಹಂಗಾಗಿ ನಾವ್ ಅದನ್ನ ಇದು ಮಾಡ್ಬೋದು. ಹೆಂಗೆ ಪ್ರಕೃತಿ ವಿರುದ್ಧ ಆಗುತ್ತೆ ಅಂತ ನಾನು ಯಾರಂತ ಅನ್ನಲ್ಲ. ಪ್ರಕೃತಿ ನಮ್ಮ ಹೆಣ್ಮಗಳಾಗಿ ಗುಡ್ಸಿದಕ್ಕೆ ನಾವ್ ಇವತ್ತು ಅದನ್ನ ಬದಲಾಯಿಸ್ಕೊಂಡು ನಾವ್ ಯಾಕೆ ಮಾಡ್ಕೊಳ್ಳೋದು? ನಿಜ. ಈ ನೀವು ಬದಲಾವಣೆ ಮಾಡ್ಕೊಂಡ ಆದ್ಮೇಲೆ ನಿಮ್ಮನ್ನ ನೋಡಿದ ದೃಷ್ಟಿಕೋನ ಸಮಾಜದಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬರುತ್ತಾ? ಇದೆ, ತುಂಬಾ. ನಾವು ಕೂತ್ಕೊಂಡಾಗ ನಾವು ಹೋದ್ರೆ ಸಾಕು, ಹುಡುಗರೆಲ್ಲ ಹಿಂದೆ ಓಡಿ ಬರೋದು.
ಮತ್ತೆ ಸಮಾಜದಲ್ಲಿ ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ತಪ್ಕೊಳ್ಳೋರು ಇದ್ದಾರೆ, ದೂರ ಸರಿ ಅಂತ ಇದ್ದಾರೆ, ಮತ್ತೆ ಲೈಂಗಿಕವಾಗಿ ಕೆಟ್ಟ ದೃಷ್ಟಿಯಿಂದ ನೋಡೋರು ಇರ್ತಾರ. ಆದ್ರೆ ನಾವ್ ಏನಂತ ನಮಗ್ ಗೊತ್ತಿದ್ರೆ ಸಾಕು. ಹೌದೌದು. ಅದೆಷ್ಟೋ ಜನ ಈ ತರ ಲಿಂಗ ಬದಲಾಯಿಸ್ಕೊಂಡವ್ರು ಕೂಡ ಮದುವೆಯಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ. ಆತರ ಇರೋದು ಸಾಧ್ಯನಾ? ಕಾನೂನು ಕೂಡ ಬಂದಿದೆ. ಅಲ್ಲ, ಆಗಿದ್ದಾರೆ, ಸುಮಾರು ಜನ ಆಗಿದ್ದಾರೆ, ಆತರ ಆಗಿದ್ದಾರೆ. ಯಾವ ಹುಡುಗ ಸಂಪೂರ್ಣವಾಗಿ ನಮ್ಮ ಒಂದು ಟ್ರಾನ್ಸ್ ಇಟ್ಕೊಂಡು ಫ್ಯಾಮಿಲಿ ಎಲ್ಲ ರಿಜಿಸ್ಟರ್ ಆಗ್ಬೋದು. ಅದು ಕೂಡ ಅವಕಾಶ ಇದೆ, ಈಗಾಗ್ಲೇ ಸುಮಾರು ಜನ ಆಗಿರೋ ಉದಾಹರಣೆಗಳಿದಾವೆ. ಆದ್ರೆ ನಾನೇನ್ ಅಂತಿದ್ದೀನಿ ಅಂದ್ರೆ, ಇವಾಗ ಇತ್ತೀಚೆಗೆ ಬ್ಯೂಟಿ ಕ್ರೈಸಿಸ್ ಅಂತ ಹೇಳಿ ಜಾಸ್ತಿ ಆಗ್ತಾ ಇದೆ. ಏನ್ ಬ್ಯೂಟಿ ಕ್ರೈಸಿಸ್ ಅಂದ್ರೆ, ನಮ್ಮವರು ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇದೆ, ಆಮೇಲೆ ಸಮಾಜದಿಂದ ಪ್ರೀತಿಯಿಂದ ವಂಚಿತರಾಗಿ ಅವ್ರಿಗೆ ಇಲ್ಲದ ಸಲ್ಲದ್ದು ಆಸೆ ತುಂಬಿಸಿ, ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ, ನಿನ್ ಜೊತೆ ನಾನು ಜೀವನ ನಡೆಸ್ತೀನಿ, ನೀನೇ ನನಗೆಲ್ಲ ಅಂತ ಹೇಳಿ ತಲೆ ಕೆಡಿಸ್ತಾರೆ ಹುಡುಗರು. ಹೌದೌದು. ಈಗ ನಮ್ ಚಿಕ್ಕ ಮಕ್ಕಳು ಅಂದ್ರೆ ಈಗ ಇವಾಗ ಗುಡ್ಸ್ಕೊಂಡಿರ್ತಾರೆ, ಅವ್ರು ಚೆನ್ನಾಗಿರ್ತಾರೆ, ಹುಡುಗಿರ್ತಾರೆ, ಇವಾಗೆಲ್ಲ ನಮ್ಮ ಹುಡುಗಿರ್ ತರನೇ ಕಾಣ್ತಾರೆ. ಅವ್ರನ್ನೆಲ್ಲ ಬಲೆ ಬೀಳಿಸ್ಕೊಳ್ಳೋದು, ಇವ್ರು ದುಡಿದು ರೊಕ್ಕದಾಗ ಎಂಜಾಯ್ ಮಾಡೋದು, ಅಡ್ಡಾಡೋದು, ಊರ್ ಸುತ್ತೋದು, ಕುಡಿಯೋದು, ತಿನ್ನೋದು ಎಲ್ಲ ಮಾಡಿ ಲಾಸ್ಟ್ ಏನಂತ ಹೇಳ್ತಾರ, ನಮ್ಮ ಫ್ಯಾಮಿಲಿ ಮದ್ವೆ ಮಾಡಾಕ್ತಾರ, ನಾನ್ ಮದ್ವೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅವಾಗ ಇವ್ರು ಇಲ್ಲ, ನಾನದಿನಲ್ಲ, ನನ್ ಬಿಟ್ಟು ಯಾಕೆ ಲಗ್ನ ಮಾಡ್ಕೊಂಡ, ಇಲ್ಲ ಇನ್ನು ಮಾಡ್ಕೊಂಡ್ರ ಮರ್ಯಾದೆ ಮರ್ಯಾದೆ ಕಮ್ಮಿ ಆಗ್ತದೆ, ನಮ್ಮ ಫ್ಯಾಮಿಲಿ ಮರ್ಯಾದೆ ಕಮ್ಮಿ ಆಗ್ತದೆ. ನಾನೇನ್ ಹೇಳ್ತೀನಂದ್ರೆ, ನೀನು ಒಂದು ಹುಡುಗ ಆಗಿ ಯಾವಾಗ ನೀನು ಒಂದು ಟ್ರಾನ್ಸ್ ವುಮೆನ್ ಮುಟ್ಟಿದ್ಯಲ್ಲ, ಅವಾಗ ಹೋಗಿರ್ತೀನಿ ಫ್ಯಾಮಿಲಿ ಮರ್ಯಾದೆ. ಹೌದು, ಮುಟ್ಟಿದ ಹೌದು. ನೀ ನಮ್ಮನ್ನ ಒಪ್ಕೊಳ್ತಾ ಇಲ್ಲಲ್ಲ, ನಿಮ್ ಫ್ಯಾಮಿಲಿಗೆ ಯೋಗ್ಯತೆ ಇಲ್ಲ, ನಮ್ಮನ್ನ ಒಪ್ಕೊಳ್ಳೋ ನಿಮ್ಗಿಲ್ಲ. ನೀವು ಮನುಷ್ಯರಾಗಿ ಲಾಯಕ್ಕೆ ಇಲ್ಲ. ಮನುಷ್ಯರಾಗಿ ಒಪ್ಕೊಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನಿಮಗೆ ಮೊದ್ಲು ಯಾಕೆ ನೀವು ಅವ್ರನ್ನ ಮುಟ್ಬೇಕಾಯ್ತು, ಮಾತಾಡ್ಸ್ಬೇಕಾಯ್ತು. ನಮ್ಮವ್ರು ತಿನ್ನಕ್ಬೇಕು, ಸುತ್ತಾಡಕ್ಬೇಕು, ಮದುವೆ ಮಾಡ್ಕೊಳಕ್ ಬೇಡ, ಜೀವನ ನಡೆಸಕ್ ಬೇಡ ಅಂತ. ಮದುವೆ ಆಗಲ್ಲ, ಮಕ್ಕಳಾಗಲ್ಲ ಅಂತ ಎಷ್ಟೋ ಜನ ಮಕ್ಕಳಾಗಿಲ್ಲ, ಮತ್ತೆ ನಿಜ ನಿಜ ಕರೆಕ್ಟ್. ಅದನ್ನಾದ್ರೂ ಒಪ್ತೀರಿ, ಇದನ್ನ ಯಾಕೆ ಒಪ್ಪಲ್ಲ? ಎಷ್ಟೋ ಜನ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮದುವೆ ಮಾಡ್ಕೊಂಡ್ಮೇಲೆ ಆಕಿ ಮಕ್ಕಳಾಗಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಿ? ಅವಾಗ ಅಕ್ಕಿ ನೀನಂತ ಗುರುತಿಸ್ತೀನಿ, ಫ್ಯಾಮಿಲಿ ಅವ್ರು ಏನಂತ. ಆ ತರ ತುಂಬಾ ಆಗ್ತಾ ಇದಾವೆ ಇವಾಗ. ಆಮೇಲೆ ಅವ್ರು ಹೋದ ತಕ್ಷಣ ನಮ್ಮವ್ರು ಡಿಪ್ರೆಷನ್ ಹೋಗೋದು, ಸರಿಯಾಗಿ ಸಲಹೆ ಇಲ್ದಂಗೆ ಸೂಸೈಡ್ಗಳು ಮಾಡ್ಕೊಳ್ಳೋದು ತುಂಬಾ ಆಗ್ತಾ ಇದಾವೆ. ಹಂಗಾಗಿ ನಮ್ಮ ಸಮುದಾಯದವರಿಗೆ ನಾನೇನ್ ಮನವಿ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಪ್ರೀತಿ ಲವ್ ಮಾಡ್ರಿ, ಆದ್ರೆ ಅವ್ರ ಪ್ರೀತಿ ಲವ್ ಮಾಡಿದ್ಮೇಲೆ ಅವ್ನ ಕಾನೂನು ರೀತಿಯಲ್ಲಿ ಅವ್ರ ಜೊತೆ ಮದುವೆ ಆಗಿ, ಯಾಕಂದ್ರೆ ನಾಳೆ ದಿನ ರಿಜಿಸ್ಟರ್ ಮಾಡ್ಕೊಂಡ್ರೆ ನಾಳೆ ದಿನ ಅವನ ಆಸ್ತಿ ಅದ್ರ ನಿಮ್ಗೆ ಏನಾದ್ರು ಬರ್ಬೋದು. ಸುಮ್ಮನೆ ಬಂದು ನಾನು ಎಂಜಾಯ್ ಮಾಡ್ತೀನಿ, ನಾನು ಸುತ್ತಾಡ್ತೀನಿ, ನಾನು ನಿಮ್ಗೆ ಯೂಸ್ ಮಾಡ್ಕೊಂತೀನಿ ಅಂತಂದ್ರೆ ದಯವಿಟ್ಟು ಯಾರು ನಂಬೇಡ್ರಿ ಅಂತ ನಾನು ಈ ಒಂದು ಸಂದರ್ಶನದ ಮೂಲಕ ತಿಳಿಸೋದು ನಮ್ಮ ಸಮುದಾಯಕ್ಕೆ. ಟಿವಿ ಮಾತು ಜಾಸ್ತಿ ನಮ್ಮ ಒಂದು ಒಳ್ಳೆತನನ ಬಳಸ್ಕೊಳ್ತಾ ಇದ್ದಾರೆ. ಹೌದೌದು. ಆಮೇಲೆ ನೀವು ಈ ಲಿಂಗ ಪರಿವರ್ತನೆ ಆದ್ಮೇಲೆ ನಿಮ್ ದೇಹದಲ್ಲಿ ಒಂದಿಷ್ಟೆಲ್ಲ ಬದಲಾವಣೆಗಳೆಲ್ಲ ಆಗುತ್ತೆ. ಬದಲಾವಣೆಗಳು ಅಂದ್ರೆ ಎಷ್ಟು ದಿನಗಳ ನಂತರ ಆಗುತ್ತದೆ? ಸಡನ್ ಆಗಿ ಆದ ತಕ್ಷಣ ಆಗುತ್ತಾ? ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತೆ. ಮುಂಚೆಗೂ ಈಗ ಬದಲಾಗಿದ್ದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಅವಾಗ? ಈಗ ಪೂರ್ತಿ ನೀವ್ ಹೆಣ್ಣಾಗಿರಲ್ಲ, ಅವಾಗ್ಲೂ ನಮ್ಗೆಲ್ಲೋ ಸಂತೋಷ ಆಯ್ತು, ನಮ್ ಜೀವನ ನನಗೆ ಸಿಕ್ತು, ನಮ್ ಜೀವನ ನಾನು ಕಟ್ಕೋಬಹುದು, ಬಹಳ ಸಂತೋಷ, ಬಹಳ ಖುಷಿ. ಮತ್ತೆ ಡ್ರೆಸ್ ಹಾಕೊಂಡಾಗ, ಸೀರೆ ಉಟ್ಕೊಂಡಾಗ, ಕನ್ನಡಿಯಲ್ಲಿ ನಮ್ಮನ್ನ ನಾವು ನೋಡಿ ನಮ್ಮನ್ನ ನಾವು ಖುಷಿ ಪಡ್ತೇವೆ. ಎಲ್ಲರ ಸಂತೋಷ. ಮತ್ತೆ ದೇವ್ರು ನಮಗೆ ನಾನು ಅನ್ಕೊಂಡಿದ್ದ ಜೀವನ ಅವಕಾಶ ಕೊಟ್ಟಿದ್ದೆ. ನಾನು ಈಗ ಕುಟುಂಬದಿಂದ ದೂರ ಎಷ್ಟು ವರ್ಷ ಆಯ್ತು ಈಗ? ಇಲ್ಲ, ನಾನು ಹೋಗ್ತೀನಿ, ಇದೀರಿ ಈಗ ಸಂಪರ್ಕದಲ್ಲಿ ಹೋಗ್ತಿರ್ತೀರಿ, ಬರ್ತಿರ್ತೀರಿ. ಎಲ್ಲರೂ ಒಪ್ಕೊಂಡಿದಾರ, ನಮ್ಮ ಅತ್ತಿಗೆಯವರು, ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ನಾನು ಚೆನ್ನಾಗಿ ನೋಡ್ಕೊಳ್ತಾರೆ. ನಾನಂದ್ರೆ ಒಂದು ಗೌರವ, ಮತ್ತೆ ನನ್ಗೆ ಕೇರ್ಗುಣ ಮಾಡ್ತಾ ಇದೆ, ಡೈಲಿ ಫೋನ್ ಮಾಡಿ ಎಲ್ಲ ಚೆನ್ನಾಗಿ ಕೇರ್ ಮಾಡ್ತಾರೆ, ಏನಿಲ್ಲ. ಯಾಕಂದ್ರೆ ನಮ್ಮ ಅವ್ರಿಗೆ ಯಾಕೆ ಮುಂಚೆ ಭಯ ಇತ್ತಂದ್ರೆ, ಸಮಾಜದಲ್ಲಿ ನಮ್ಮಂತ ಕೆಲವೊಬ್ರು ಈಗ ನಾನೇನ್ ಹೇಳ್ತೀನಿ, ನಮ್ಮವ್ರು ಎಲ್ಲರೂ ಸರಿ ಅದಾರ, ಎಲ್ಲರೂ ಕೆಟ್ಟವರನ್ನಲ್ಲ, ಎಲ್ಲರೂ ಒಳ್ಳೆ. ಹೌದೌದು. ಯಾರೋ ಒಬ್ರು ತಪ್ಪ ಮಾಡಿ ಇಡೀ ಸಮುದಾಯನ ತಪ್ಪಾಗುತ್ತೆ. ಹಂಗಾದಾಗ ಅವ್ರಿಗೂ ಭಯ ಇರುತ್ತೆ. ಹೌದೌದು. ಎಲ್ಲರೂ ಈಗ ಪ್ರತಿಯೊಬ್ಬರಿಗೂ ನಾನು ನಮ್ಮ ಸಮುದಾಯದವ್ರಿಗೆ ಇದೊಂದು
ಯಾಕೆ ಇವತ್ತು ನಮ್ಮನ್ನ ಒಪ್ಕೊಳ್ತಾ ಇಲ್ಲ ಫ್ಯಾಮಿಲಿ ಅಂದ್ರೆ ಕುಟುಂಬ ನೋಡ್ತಾ ಇದ್ದಾರೆ ಹೌದೌದು ಸೋಶಿಯಲ್ ಮೀಡಿಯಾದಲ್ಲಿ. ಹೌದೌದು ಹಂಗಿದ್ದಾಗ ಭಯ ಅನ್ಸುತ್ತ ಅವ್ರಿಗೆ, ಹೆಂಗೋ ಏನೋ ಮಗ ಮುಂದೆ ಏನಾಗ್ಬಿಡ್ತಾರೋ ಏನೋ ಅಂತ. ಅಂದ್ರೆ ನಾವು ಮನೆಯವ್ರ ಜೊತೆ ಕುಟುಂಬದ ಜೊತೆ ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿ, ಹೌದು ನಾವೊಂದು ಒಳ್ಳೆ ಮಾರ್ಗದಲ್ಲಿ ಜೀವನ ಮಾಡ್ಕೊಂಡ್ ಬಂದ್ರೆ ಕುಟುಂಬದವ್ರು ಸಂತೋಷದಿಂದ ಒಪ್ಕೊಳ್ತಾರೆ, ಸಂತೋಷದಿಂದ ಬರಮಾಡ್ಕೊಳ್ತಾರೆ. ನಿಜ ನಿಜ ನಿಜ. ಹಾಗಾಗಿ ನಮ್ಮ ಮನೇಲಿ ಏನ್ ಆಗ್ತಾರೆ ಎಲ್ಲ ಚೆನ್ನಾಗಿ. ಮತ್ತೆ ಇನ್ನೊಂದು ಕುತೂಹಲ ಪ್ರಶ್ನೆ ಏನಂತಂದ್ರೆ, ನೀವು ಈಗ ಲಿಂಗ ಪರಿವರ್ತನೆ ಮಾಡ್ಕೊಂಡಾದ್ಮೇಲೆ ಈಗ ಹುಡುಗ ನಿಮ್ಮನ್ನ ಮದುವೆ ಆದ್ರೆ ಮಕ್ಕಳಾಗೋ ಸಾಧ್ಯತೆ ಇರಲ್ವ ಅಂತ ಇರ್ತದೆ? ಇರಲ್ಲ, ಸಂಸಾರ ಮಾಡ್ಬೋದು, ಜೀವನ ಮಾಡ್ಬೋದು, ಮಕ್ಕಳಾಗಂಗಿಲ್ಲ. ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಅದು ಸಾಧ್ಯತೆ ಈಗ ಆಗ್ತಿದೆ ಅಂತ. ಇವಾಗ ನಮ್ಮಂತ ಮದುವೆ ಆದವರು ಹುಡುಗರನ್ನ ಮಕ್ಕಳನ್ನ ತಗೊಂಡು ಜೀವನ ಮಾಡ್ತಾರೆ, ತೋರ್ಸ್ಕೊಳ್ತಾರೆ, ತೋರ್ಸ್ಕೊಳಲ್ಲ, ಬರ್ತಾರೆ ವೇದಿಕೆ ಮುಖ್ಯವಾಗಿ. ನಿಮಗೆ ಇನ್ನೊಂದ್ ಏನಂದ್ರೆ, ಈ ಹೆಣ್ಣು ಮಕ್ಳಿಗೆ ಹಿಂಗ್ ಭಾವನೆ ಇದಲ್ಲ, ನೀವು ಹೆಣ್ಮಕ್ಳಾಗಿರ್ತಲ್ಲ, ನಿಮ್ಗೆ ಆ ತರದ ಲೈಂಗಿಕ ಆಸಕ್ತಿ ಭಾವನೆ ಆ ತರದಲ್ಲಿ ಇರುತ್ತೆ? ಹೆಣ್ಣು ಯಾವ ರೀತಿ ಲೈಂಗಿಕ ಅದೇ ರೀತಿ ಕೂಡ ಲೈಂಗಿಕ ಭಾವನೆ. ಮತ್ ನೀವು ಮದುವೆ ಆಗದೆ ಮತ್ತೆ ಆ ಭಾವನೆಗಳಿಗೆ ಹೆಂಗೆ ಇದ್ ಮಾಡ್ತೀರಿ ನೀವೆಲ್ಲ? ನೋಡಿ, ಅದು ಹೇಳಕ್ ಆಗಲ್ಲ. ಯಾಕಂದ್ರೆ ಮದುವೆ ಕೆಲವೊಬ್ರು ಇದು ಮಾಡ್ತಾರೆ, ಕೆಲವೊಬ್ರು ಅಫೇರ್ ಎಲ್ಲ ಇರುತ್ತೆ. ಹೌದೌದು. ಕೆಲವೊಬ್ರು ಈಗ ನಾವೇನಂದ್ರೆ ಸುಮಾರು, ಯಾಕಂದ್ರೆ ನಾನು NGO ಸುಮಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಹೌದೌದು ನಾನೇ ಸಾಲ್ವ್ ಮಾಡ್ತೀನಿ. ಏನಂದ್ರೆ ಎಷ್ಟೋ ಸಮಸ್ಯೆಗಳು. ಹೌದೌದು. ಯಾಕಂದ್ರೆ ಈ ತರ ಯೂಸ್ ಮಾಡ್ಕೊಳ್ಳೋದು, ಅದು ಮಾಡೋದು. ನಾನು ಅಪ್ಪಮಿತ್ರ ಮತ್ತೆ ಒಂದೇ ಬೇರೆ ಬೇರೆ ಸಂಸ್ಥೆಗಳ ಕೆಲಸ ಮಾಡುವಾಗ ನಾನು ಕರ್ನಾಟಕದ ಒಂದು ನೆಟ್ವರ್ಕ್ ಕೆಲಸ ಮಾಡ್ತೀನಿ. ಅವಾಗ ಈ ಸಮಸ್ಯೆ ನೋಡಿದ್ರಿಂದ ನನ್ಗೆ ಒಂಥರ ಜಿಗುಪ್ಸೆ ಬಂದು, ಉಜ್ವಲ ಮಾಡ್ಕೋಬೇಕು ಅಂತ ಹೇಳಿ ನಮ್ಗೆ ಯೋಚನೆ ಬರುತ್ತೆ. ಅದ್ರ ಕಡೆನೆ ಕಾನ್ಸೆಪ್ಟ್ ಇರುತ್ತೆ. ಮತ್ತೆ ಧ್ಯಾನ ಮಾಡೋದ್ರಿಂದ ಹಂಗಾಗಿ ಅದು ಮಾಡೋದ್ರಿಂದ ನಮ್ಮನ್ನ ನಾವು ಹಿಡಿತದಲ್ಲಿ ಇಟ್ಕೋಬಹುದು. ನೀವ್ ಎಣ್ಣೆ ಬದಲಾದ್ಮೇಲೆ ಕೂಡ ನಮ್ಗೆ ಒಬ್ಬ ಗಂಡನೋ ಈ ಕುಟುಂಬ ಇಲ್ಲೋ ಅನ್ನೋ ಆತರ ಹೊರಗೆ ನಿಮ್ಗೆ ಕಾಡಲ್ವಾ? ಕಾಡುತ್ತೆ. ಆದ್ರೆ ಯಾಕಂದ್ರೆ ಈಗ ನಮ್ಮ ಸಮುದಾಯದಲ್ಲಿ ಗಂಡ ಅಂತ ಇಟ್ಕೊಂಡ ಮೇಲೆ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಲ್ಲಿ ಬಿಟ್ಟು ಹೋದಾರ ಅದ. ಹಂಗಾಗ್ಬಿಟ್ರೆ ಹೆಂಗೆ ನಮ್ದು? ಅಲ್ಲ, ಎಲ್ಲ ಒಂದ್ ಕಡೆ ಒಬ್ರು ಎಲ್ಲ ಒಂದ್ ನಂಗ ಆದಾಗ ಎಲ್ಲ ನಂಗಂತ ಯಾಕೆ ಅನ್ಕತ್ರಿ? ಬದುಕಬಹುದಲ್ಲ ಅಂತ ಯಾಕೆ ಯೋಚನೆ ಮಾಡ್ಬೋದು? ಈಗ 100% ಎಲ್ಲೋ ಒಂದು 10% ಆದ್ರೆ 99 ಅದ್ನೇ ಆದ್ಮೇಲೆ ನಾವ್ ಏನಂತ ಅದಕ್ಕೆ ಆ ತರದಲ್ಲಿ ಆಸಕ್ತಿ ಇಲ್ಲ. ಹಂಗ ಹೋಗಿ ಕುಟುಂಬ ಗಂಡ ಅಂತ ಅನ್ನಕ್ಕಿಂತ ಒಂಟಿಯಾಗಿರೋದು ಒಳ್ಳೇದಂತ ನಿಮ್ ಯೋಚನೆ. ಫ್ಯಾಮಿಲಿ ಇದೆ, ನಮ್ಮ ಅಣ್ಣರಿದ್ದಾರೆ, ಅಣ್ಣನ ಮಕ್ಕಳಿದಾರ, ಅಕ್ಕನರಿದಾರ, ಅಕ್ಕನ ಮಕ್ಕಳಿದಾರ, ಅದೇ ಒಂದು ನನ್ನ ಫ್ಯಾಮಿಲಿ. ನಿಮ್ದು ಕುಟುಂಬ ಒಪ್ಪಿದ ಇಷ್ಟೆಲ್ಲ ಇದೆ, ನಿಮ್ ಖುಷಿ ವಿಚಾರ. ಬಟ್ ಕೆಲವು ಜನ ಒಂಟಿಯಾಗಿ ಇಡೀ ಕುಟುಂಬದಿಂದ ತಿರಸ್ಕಾರ ದೂರ ಇರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರೆಲ್ಲ ಹೆಂಗ್ ಮಾಡೋದು? ಈಗ ಉದಾಹರಣೆ ನಿಮಗೆ ಕುಟುಂಬ ಇದೆ, ಅಣ್ಣ ಇದೆ, ಅಣ್ಣನ ಮಕ್ಳಿದ್ದಾರೆ, ಎಲ್ಲರಿದ್ದಾರೆ, ಖುಷಿ ವಿಚಾರ. ಕುಟುಂಬ ಇದೆ, ನಿಮ್ಗೆ ಆ ತರದ ಯೋಚನೆ ಬರಲ್ಲ. ಮತ್ತೆ ಒಂಟಿಯಾಗಿ ಇದ್ಬಿಡ್ತಾರೆ, ಕುಟುಂಬದ ದೂರ ಇರ್ತಾರೆ, ಸಮಾಜ ದೂರ ಇರ್ತಾರೆ, ಒಂಟಿಯಾಗಿರ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಸರಿಯಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಇರ್ಬೇಕಾಗ್ತದ. ಆಯ್ಕೆ ಮಾಡ್ಕೊಳ್ಳುವಾಗ ಒಳ್ಳೆ ಸೂಕ್ತವಾಗಿರೋರ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನನ್ನ ವಿಷಯ. ಅದಾದ್ಮೇಲೆ ಅವ್ರು ಬಿಟ್ಟು ಹೋದ್ಮೇಲೂ ಕೂಡ ನಮ್ಗೆ ಯಾವ್ದೇ ರೀತಿ ಅವರಿಂದ ತೊಂದರೆ ಆಗದೆ ರೀತಿ ಮುಂಚೆನೆ ನಾವು ಅದ್ರ ಕ್ರಮ ತಗೋಬೇಕು ಅನ್ನೋದು ನನ್ನ ಒಂದು. ನಾನು ಎಷ್ಟು ಜನರಿಗೆ ಕೂಡ ಇನ್ನೂ ಹೇಳಿದೀನಿ. ಅದು ನನ್ನ ಹತ್ರ ಕೇಳಿದಾರೆ, ಅಮ್ಮ ಹಿಂಗ್ ಮಾಡ್ಬೇಕು, ಮಾಡ್ಕೊ, ಅದ್ರಲ್ಲಿ ಏನ್ ತಪ್ಪಿಲ್ಲ, ಲವ್ ಮಾಡಿ ಮಾಡ್ಕೊರಿ, ಲಗ್ನ ಮಾಡ್ಕೊರಿ. ಆದ್ರೆ ಸೂಕ್ತವಾಗಿರ್ಬೇಕು ವ್ಯಕ್ತಿ. ಸುಮ್ಮನೆ ಆಸೆಗೋಸ್ಕರ ಅವ್ನ ಮನೇಲಿ ಯಾವ್ದೇ ರೀತಿ ಅಂಜಬಾರ್ದು. ಬಹಿರಂಗವಾಗಿ ನಾನು ಇಂಥವ್ರನ್ನ ಲಗ್ನ ಆಗ್ತಿದೀನಿ ಅಂತ ಹೇಳ್ಬೇಕು. ಕೇಳ, ಅವನಾಗಿ ಆಯ್ತು ಬಾ ನಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ಅವ್ನು ನಿಮ್ಗೆ
ಖಂಡಿತ ಹೌದು ನಿಜ. ಅವ್ನ್ ಇಲ್ಲ ತಡ್ಕೋ ಇನ್ನೊಂದ್ ಸ್ವಲ್ಪ ನೋಡೋಣ. ತಡ್ಕೋ ನೋಡೋಣ ಅಂದ್ರೆ ಅವ್ನ್ ಬೇಡ ಅಲ್ಲಿಂದ ದೂರ ಖಂಡಿತ ಆ ನಿಜ ತರ ನಿಜ. ಇರೋರು ಆ ತರ ಮಾಡ್ಕೊಂಡು ಇಲ್ಲ ಅಂದ್ರೆ ನಮ್ದು ಇರೋ ಜೀವನ ನಾವು ಚೆನ್ನಾಗಿ ಇದು ಮಾಡ್ಕೊಂಡು ನಮ್ ನೋಡಿ ಹುಟ್ಟಿಂದ ಸಾಯೋವರೆಗೂ ನಮ್ದು ಹೋರಾಟದ ಜೀವನ. ಹೌದೌದು ನಿಜ. ಆ ಒಂದು ಹೋರಾಟದಲ್ಲಿ ಇದನ್ನ ನೋವನ್ ಮತ್ತೆ ಹಾಕಿ ಹಾಕಿ ಅನ್ನೋದು ನಾನು ಹೌದು. ಈಗಾಗ್ಲೇ ನೀವು ಲಿಂಗ ಪರಿವರ್ತನೆ ಆಗೋಗ್ಲೇ ಒಂದ್ಸಲ ಸತ್ತು ಬಂದ್ಬಿಟ್ಟಿರ್ತೀರಿ. ಮತ್ತೆ ಇದೊಂದು ಫ್ಯಾಮಿಲಿ ಜೊತೆ ಹೌದು. ಹಿಡಿದು ಸಮಾಜದಿಂದ ಹಿಡ್ಕೊಂಡು ಹೆಜ್ಜೆ ಹೆಜ್ಜೆ ಕೂಡ ಹೆಜ್ಜೆ ಹೆಜ್ಜೆಗೂ ನೋಡಿ ನಾವು ಮನೆ ಬಾಡಿಗೆ ಕೇಳಕ್ ಹೋದ್ರೆ 5,000 ಇತ್ತು 8,000 ಹೇಳ್ತಾರೆ ನಿಮಗೆ ಅಂದ್ರೆ ನಮ್ಗೆ ಮತ್ತೆ ಅಂತ ಒಂದು ಇರ್ಬೇಕಾದ್ರೆ ಈಗ ನಮ್ಗೆ ಯಾವ್ದೇ ಉದ್ಯೋಗ ಇರಂಗಿಲ್ಲ ನಮ್ಮ ಹೌದೌದು ಎಲೆಕ್ಷನ್ ನಿಜ. ಒಳ್ಳೇದು ಇರ್ತಾರೆ ಕೆಟ್ಟವ್ರು ಕೊಡ್ತಾರ ಒಬ್ಬೊಬ್ರು ಕೊಡಂಗಿಲ್ಲ ಹೇಳಿಸ್ತಾರ ದುಡ್ಕೊಂಡ್ ಅಂತಾರ. ಹೌದೌದು ಅಂತ ಒಂದು ಹೋರಾಟದ ಒಂದು ಜೀವನದಲ್ಲಿ ಅದು ನಮ್ಗೆ ನನ್ಗೆ ಅನ್ಸುತ್ತೆ ಅದು ಸರಿಯಾದ ಜೀವನ ಅಲ್ಲ. ಹೌದು ಇರ್ಲಿ ಅದನ್ನು ಫೀಲಿಂಗ್ ಇರ್ತದಲ್ಲ ಇದು ಮಾಡ್ರಿ ಆದ್ರೆ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡಿರ್ರಿ. ಹೌದು. ಇರೋದೊಂದು ಜೀವನ ಯಾಕೆ ಹಾಳು ಮಾಡ್ಕೊಂಡು ಮಾಡ್ಕೋಬೇಕು. ದೇವ್ರು ಕೊಟ್ಟಿದ್ರು ದೇವ್ರು ನಮ್ಗೆ ನಮ್ಮ ಅವ್ರಿಗೆ ಪೂಜೆ ಮಾಡ್ರಿ. ಹೌದು ಆಧ್ಯಾತ್ಮಿಕವಾಗಿ ಬೆಳೀರಿ. ಹೌದೌದು ಧ್ಯಾನ ಮಾಡ್ರಿ. ಇನ್ನ ಸಮಾಜದ ಬಗ್ಗೆ ಪುಸ್ತಕಗಳು ಓದಿ ತಿಳ್ಕೋರಿ. ಹೌದೌದು ನಿಜ ನಿಜ. ತಿಳ್ಕೊಂಡು ಹೋದ್ರೆ ಇನ್ನೂ ದೊಡ್ಡದೈತಿ. ಅಂದ್ರೆ ಈಗ ಉದಾಹರಣೆಗೆ ಈ ಎಜುಕೇಶನ್ ಪಡೆಯಕ್ ಹೋದಾಗಿ ನೀವು ಲಿಂಗ ಪರಿವರ್ತನೆ ಆದವರು ಹೆಣ್ಮಕ್ಳ ಜೊತೆ ಮುಕ್ತವಾಗಿರಕ ಮನ್ಸು ಒಪ್ಪುತ್ತಲ್ಲ, ನಿಮ್ಗೆ ಏನ್ ತೊಂದ್ರೆ ಅನ್ಸಲ್ಲ? ಮುಕ್ತವಾಗಿ ಈಗ ಶಿಕ್ಷಣ ಪಡೆಯೋದ್ರಲ್ಲಿ ಸಂಖ್ಯೆ ತುಂಬಾ ಕಡಿಮೆ ಅಂತ ಅನ್ಸುತ್ತೆ ಇತ್ತೀಚೆಗೆ. ಇವಾಗ ಓದ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕಂದ್ರೆ ಸರ್ಕಾರಗಳಿಂದ ಸಾಧ್ಯನಾ ಅಥವಾ ನಿಮ್ಮಂತಾರೆ ಮೂಡ್ಸಕ್ ಸಾಧ್ಯನಾ? ಅದರಿಂದ ಸರ್ಕಾರಗಳಿಂದ ಕೂಡ ಕಾನೂನು ಅರಿವು ಕಾರ್ಯಕ್ರಮಗಳಾಗ್ತವೆ. ಮತ್ತೆ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಸಂಘಟನೆಗಳಿರ್ತಾವೆ, ಸಂಸ್ಥೆಗಳಿರ್ತಾವೆ. ಅಲ್ಲಿಂದ ಜಿಲ್ಲಾ ಸಂಸ್ಥೆಗಳಿಂದ ಸಪೋರ್ಟ್ ಸಿಗ್ತದೆ. ಹೌದೌದು. ನಾವ್ ಈ ತರ ಓದ್ಬೇಕಂತಂದಾಗ ಕಾಲೇಜ್ ಹೋಗಿ ಅಲ್ಲಿ ಅವೇರ್ನೆಸ್ ಮಾಡಿ ಕಾಲೇಜಲ್ಲಿ ನಮ್ಮವ್ರು ಈ ತರ ಇಲ್ಲಿ ಓದಕ್ ಬರ್ತಾರೆ, ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅಲ್ಲಿ ಏನೇನ್ ಕ್ರಮ ಎಲ್ಲ ಅಲ್ಲಿ ವ್ಯವಸ್ಥೆ ಮಾಡಿ ಆಮೇಲೆ ಅವ್ರು ಓದಿಸುವಂತ ಕೆಲಸ ಮಾಡ್ತಾ ಇದಾವೆ ಸಂಸ್ಥೆಗಳು. ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಸಂಸ್ಥೆಗಳು ಸರ್ಕಾರದಿಂದನೇ ಮಾಡ್ತಾ ಇದ್ದಾರೆ. ಬಟ್ ಅದು ಹಳ್ಳಿಗಳಲ್ಲಿ ಆಗ್ಬೇಕಾಗಿದೆ ಅದು. ಯಾಕೆಂದ್ರೆ ಸುಮಾರು ಜನ ಶಿಕ್ಷಣ ಕಲಿದೇನೆ ನೀವು ಹೇಳಿದ್ರೆ ಹೋಗ್ತಿ ದೇವರ ಹೆಸರಲ್ಲಿ ಹೋಗಿ ಎಲ್ಲ ಒಂದ್ ಕಡೆ ಆಡಾಡ್ಕೊಂಡು ಅವ್ರ ಜೀವನ ಅಲ್ಲಿ ಅಂತ ಆಗ್ಬಿಡುತ್ತೆ. ಶಿಕ್ಷಣ ಪಡೆದ್ರೆ ಮುಂದೊಂದ್ ದಿನ ಅವರು ದೊಡ್ಡ ಸ್ಥಾನದಲ್ಲಿ ನೀವು ಹೇಳಿದಂಗೆ ಮುಂದೊಂದು ದೊಡ್ಡ ಸ್ಥಾನದಲ್ಲಿ ಕೂಡ ಸಾಧ್ಯತೆ ಇದೆ ಅವಾಗ. ಬಟ್ ಆಮೇಲೆ ಇನ್ನೊಂದೇನು ಕುತೂಹಲ ಪ್ರಶ್ನೆ ಅಂತಂದ್ರೆ, ಈಗ ಅಂದ್ರೆ ಲಿಂಗ ಪರಿವರ್ತನೆ ಆದಂತ ನಿಮ್ಮ ಸಮುದಾಯದ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಸಾಮಾನ್ಯ ಹೆಣ್ಮಕ್ಳು ತೃಪ್ತಿ ಕೊಡೋ ಸಾಮಾನ್ಯ ತೃಪ್ತಿ ಕೊಡಕ್ ಸಾಧ್ಯನಾ ಅಂತ? ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕಂತಂದ್ರೆ ಇನ್ನು ನಮ್ಮವರು ನಮ್ಮ ಸಮುದಾಯದವರು ಒಂದು ಹುಡುಗನ ಹುಡುಗಿ ಎಷ್ಟು ಪ್ರೀತಿಸ್ತಾಳೋ ಗೊತ್ತಿಲ್ಲ. ಬಟ್ ಆದ್ರೆ ನಮ್ಮವರು ಚೆನ್ನಾಗಿ ಒಳ್ಳೆ ಗಂಡಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗುಣ ನಮ್ಮವರಲ್ಲಿ. ಅಂದ್ರೆ ನಿಜವಾದ ಹುಡುಗಿಗಿಂತ ಹೆಚ್ಚಾಗಿ ಪ್ರೀತಿಸೋದು ಗುಣ. ಯಾಕೆ ಆತರ ಹೆಚ್ಚಾಗಿ ಪ್ರೀತಿಸೋ ಕಾರಣ ಏನಂತ? ಪ್ರೀತಿಸ್ತಾರೆ ಯಾಕಂತಂದ್ರೆ ಅವ್ರಿಗೆ ಪ್ರೀತಿ ಸಿಕ್ಕಿರಲ್ಲ, ಇದನ್ನ ಉಳಿಸ್ಕೊಂಡು ಹೋಗ್ಬೇಕು. ಈ ಕುಟುಂಬನೇ ದೂರ ಮಾಡಿ ಸಮಾಜ ದೂರ ಮಾಡಿದ್ರೆ ಅದೊಂದು ಪ್ರೀತಿ ಅಮ್ಮನ್ ಪ್ರೀತಿ ಮಾಡ್ತಾರೆ. ಕೇರ್ ಮಾಡ್ಬೇಕು, ಕೇರ್ ಮಾಡ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು ಅಂತಂದ್ ಹೇಳಿ ನಮ್ಮವರು ಹುಡುಗಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಹುಡುಗರು. ಆದ್ರೆ ಹುಡುಗರೇ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಮ ಜೀವನದಲ್ಲಿ ಆತರದ ಯಾವ್ದಾರ ಒಂದು ಘಟನೆ ನಡೆದಿದೆಯಾ ಅಥವಾ ಯಾರು ನಿಮ್ಮನ್ನ ಪ್ರೀತಿ ಮಾಡ್ತಂತಾನೋ ಅಥವಾ ನೀವ್ ಯಾರನ್ನ ಮಾಡಿದಾರೆ? ನಾನು ಯಾಕಂದ್ರ ಅದೇ ನಾನ್ ಕೇಳಿದೀನಿ ನಮ್ಗೆ ಇರ್ಬೇಕು. ಹೌದೌದು. ನಿನ್ಗೆ ಸರಿ ಮಾಡ್ತೀನಪ್ಪ, ಮಾಡ್ತೀನಿ, ನಿನ್ ಜೊತೆ ಇರ್ತೀನಿ, ನಿನ್ ಫ್ಯಾಮಿಲಿಗೆ ಒಪ್ಪಿಸ್ಬೇಕು. ಹಂಗಾದ್ರೆ ನನ್ ಜೊತೆ ನೀನು ಮೂವ್ ಆಗ, ನಿಮ್ ಫ್ಯಾಮಿಲಿಗೆ ಎಲ್ಲರಿಗೆ ಹೇಳ್ಬೇಕು ಈ ತರ ನಾನು ಈ ತರ ಮಕ್ಕಳ ಮದುವೆ ಅಂದ್ರೆ ನಾನೊಂದು ಮನುಷ್ಯಳೆ. ನಮ್ಗೆ ಅಡ್ ಕೈ ಅದಾವೆ ಅಡ್ ಕಾಲ, ನಾನು ಹೆಣ್ಮಕ್ಳ ತರಾನೇ ಇದ್ದೀನಿ. ಹಾಗಿದ್ರೆ ಓಕೆ, ಇಲ್ಲಾಂದ್ರೆ ಇಲ್ಲ, ಸರಿ ಆಯ್ತು ಬಿಡ ಅಂತಂದ್ ಅಲ್ಲಿ ಸ್ಟಾಪ್ ಆಗಿರೋದು. ನಮ್ಗೆ ಆತರ ಯಾಕಂದ್ರೆ ಅವಾಗ ನಾವು ಸೇರಿ ಹೋಗ್ದಾಗ ನಾವು ಉಟ್ಕೊಂಡಾಗ ಆತರ ಮೆಂಟಾಲಿಟಿ ಬಂದಿಲ್ಲ ನಮಗೆ. ಅವಾಗ ಬರೀ ಆಡ್ಬೇಕು, ನಾವು ಆಡ್ ಕಲ್ತ್ಕೋಬೇಕು, ಪದ ಕಲ್ತ್ಕೋಬೇಕು, ನಾವು ಪಡವತ್ತು ಡ್ಯಾನ್ಸ್ ಆಡೋದು ಅಂತ ಅದೇ ಒಂದ್ ಇದ್ರಲ್ಲಿ ಬಂದಿರೋದ್ರಿಂದ ಆ ತರ ಏನ್ ಅನ್ಸಲ್ಲ. ಫೀಲಿಂಗ್ ಆಗತ್ತೆ ಯಾವಾಗಾದ್ರೂ ದೇವ್ರ ಮತ್ತೆ ಆವಾಗ ಆದಾಗ ದೇವ್ರ ಮನಸ್ಸಿಗೆ ಭಾರ ಆದಾಗ ದೇವಸ್ಥಾನಕ್ಕೆ ಹೋಗೋದು, ಆಧ್ಯಾತ್ಮಿಕವಾಗಿ ಧ್ಯಾನ ಮಾಡೋದ್ರಲ್ಲಿ ನಮ್ಮನ್ನ ಇಟ್ಕೊಂತೀರಿ. ಅಂದ್ರೆ ನಿಮ್ಗೆ ಯಾವಾಗ ಎಷ್ಟರಲ್ಲಿ ಆಗಿತ್ತು ಈ ತರದ ಘಟನೆ? ಅಂದ್ರೆ ನಿಮಗೆ ನಡೆದ್ ಯಾವಾಗ? ನನ್ ಸರ್ಜರಿ ಆದ್ಮೇಲೆ ಒಂದು ವರ್ಷ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳ್ಳೆ ಕಳೆ ಅವಾಗ ಆಗಿತ್ತು. ಅಂದ್ರೆ ನೇರವಾಗಿ ಹೇಳಿದ್ರ ಅಥವಾ ಏನ್ ಫೋನಲ್ಲಿ ಫೋನ್ ಮಾಡಿ ಈ ತರ ಹೇಳಿ? ಹೇಳಿದ್ರು ಈಗ ನೀನು ಬಂದಿದ್ದು. ಹೌದೌದು.
ಈಗ ನಮ್ಮ ವೀಟ್ರು ಬಂದಾರಂತ ನಾವು ಆತರ ಒಂದು ಕೆಲಸ ಹೌದು. ಕೊಟ್ಟಿರ್ತೀವಿ, ಆಮೇಲೆ ಅವ್ರು ಪರ್ಸನಲ್ ಆಗಿ ಆ ಮೇಡಮ್ ಹಿಂಗೆ ಹೌದೌದು. ಬೇಡ ನಮ್ದು ಈ ತರ ಐತ್ ನೋಡ್ರಿ ನನ್ನ ರೂಲ್ಸ್. ಇಲ್ಲ ನಿಜ, ಅದು ಅಂತರಾಳದಾಗ ಏನಿರ್ತಲ್ಲ ಅದನ್ನೇ ಹೇಳ್ಬೇಕು. ಒಳಗೊಂದು ಇರಲ್ಲ ಮನುಷ್ಯ, ಅಂತರಂಗ ಬಹಿರಂಗ ಒಂದೇ ಆಗಿರ್ಬೇಕಂತ. ನೀವು ಆಯ್ತಪ್ಪ ನಾನು ನಿಮ್ ಮನೆಗೆ ಹೋಗಿ ಸೇರಿ ಇದು ಮಾಡಿ ಖಂಡಿತ. ನಾನು ಕರ್ಕೊಂಡು ಹೋಗಿ ಹೇಳ ಅಂದ್ರೆ ಸರಿ ಆಯ್ತು. ಆತರ ಘಟನೆಗಳು ಆಗಿದೆ ಒಟ್ಟು. ಹಾಗೆ ಇರ್ತಾವ ಜೀವನದ ಮೇಲೆ ಇದ್ದೇ ಇರ್ತದೆ ಸರ್. ಎಲ್ಲ ಏರು ಇಳುತ್ತಾ ಎಲ್ಲ ಇರ್ತಾವ. ನಿಮ್ಗೆ ಆತರ ಅನ್ಸ್ಲಿಲ್ವಾ, ನಂಗೂ ಒಂದ್ ಮದುವೆ ಆಗ್ಬೇಕು, ಹುಡುಗ ಇದ್ರೆ ಚೆನ್ನಾಗಿತ್ತು, ಈ ತರ ಆಲೋಚನೆ ನಿಮ್ಗೆ ಯಾವಾಗ ಬಂದಿರ್ಲಿಲ್ವಾ ಒಂದ್ ಸ್ವಲ್ಪ ಆದ್ರೂ? ಬಂದಿತ್ತು, ನನ್ಗೆ ಇತ್ತು ಹುಡುಗಾಗಿ ಇರ್ಬೇಕು ಚೆನ್ನಾಗಿ. ಆದ್ರೆ ನನ್ಗೆ ಅದು ಯಾಕಂದ್ರೆ ನಾವೊಂದು ಒಳ್ಳೆ ಫ್ಯಾಮಿಲಿ ಜೊತೆ ಕುಟುಂಬದಿಂದ ಬಂದವರು. ಮತ್ತೆ ಆಮೇಲೆ ಈಗ ನಮ್ಗೆ ಒಂದು ಹುಲಿಗೆಮ್ಮ ಎಲ್ಲ ದೇವರ ಹೆಸರಲ್ಲಿ ಒಂದು ಹೌದು. ಭಕ್ತಿ ಇರುತ್ತೆ, ಆಮೇಲೆ ಒಂದು ಗೌರವ ಇರುತ್ತೆ. ನಾವ್ ಯಾವಾಗ ಆತರ ಮಾಡಿದಾಗ ಈಗ ಸಿಟಿಲೆಲ್ಲ ಇಂಥವೆಲ್ಲ ಜಾಸ್ತಿ ನಡೀತಾವ. ಹೌದೌದು. ಈ ಬೆಂಗಳೂರು ಹೌದೌದು. ಆ ಕಡೆ ಎಲ್ಲ, ಇಲ್ಲಿ ನಮ್ ಕಡೆ ಭಾಗದಲ್ಲಿ ಕಡಿಮೆ ಇದೆ. ಹೌದೌದು. ಅಂದ್ರೆ ನಮ್ಮನ್ನ ಒಂದು ದೇವರ ರೂಪದಲ್ಲಿ ನೋಡ್ತಾರೆ. ಹೌದೌದು. ಈ ಭಾಗದ ಜೋಗಿತಿಯರ್ ಅಂದ್ರೆ ನಾವು ಆ ತರ ಕೆಲಸ ಮಾಡಿದಾಗ ನಮ್ಮ ಮೇಲೆ ಭಕ್ತಿ ಹೋಗ್ತಾರೆ, ಹೌದೌದು, ನಮ್ಮ ಮೇಲೆ ಇರೋ ನಂಬಿಕೆ ಹೋಗ್ತಾರೆ. ಹೌದೌದು. ಹಾಗೆ ಆ ತರ ಬೇಡ ಅಂತ ಹೇಳಿ ನನ್ನ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ. ಹೌದೌದು. ನನ್ನ ನಂಬ್ಕೊಂಡು ನನ್ನ ಮಕ್ಕಳಿದ್ದಾರೆ, ಅಂದ್ರೆ ನಮ್ಮಂತವರೇ ನಮ್ಮ ಸಮುದಾಯದವರು ಇದ್ದಾರೆ. ಹೌದೌದು ನಿಜ. ಈ ಜನ ಇದ್ದಾರೆ, ಮತ್ತೆ ನಮ್ಮ ಫ್ಯಾಮಿಲಿ ಇದೆ. ಹೌದೌದು. ಅವ್ರಿಗೆಲ್ಲ ನಾನು ಮಾರ್ಗದರ್ಶನ ಕೊಡೋಕೆ ನಾನೇ ತಪ್ಪು ಮಾಡಿದಾಗ ಹೌದೌದು ಅವ್ರಿಗೆ ನಾನೇನ್ ಬುದ್ಧಿ ಹೇಳಿ. ಈ ತಪ್ಪು ಅನ್ನಕ್ಕಿಂತ ಜವಾಬ್ದಾರಿ ಅನ್ನೋದು. ಯಾಕಂದ್ರೆ ಈಗ ಅದು ಈಗ ನಮಗ್ ಹೆಂಗ್ ನೀವು ಪ್ರಕೃತಿ ಗಂಡಾಗಿ ತಪ್ಪು ಅಂತ ಅನ್ನಕ್ಕಾಗಲ್ಲ, ಹೇಳಿದ್ರೆ ಹಂಗೆ ಇದು ಕೂಡ ತಪ್ಪೇನಲ್ಲ, ಜವಾಬ್ದಾರಿ ಅಷ್ಟೇ. ಜವಾಬ್ದಾರಿ ನಮ್ಮನ್ನ ಹೌದು ಹೌದು ನಿಜ. ಅಂದ್ರೆ ಈಗ ನಾವು ಈ ಮದುವೆ ಆದ್ಮೇಲೆ ಹೆಣ್ಮಕ್ಳು ತಾಳೆ ಹಾಕಿರೋದು ನೋಡಿದ್ವಿ, ಬಟ್ ನೀವು ಈ ತಾಳೆನ ಧರಿಸ್ತಿರಲ್ಲ, ಹೆಂಗೆ ಏನು? ಕಟ್ಟುವಾಗ ನಾವು ಡಿಜಿಟಲ್ ಕಲ್ಚರ್ ಅಲ್ಲಿ ತಾಳಿ ಹಾಕೊಳಲ್ಲ, ಜೋಗತಿ ಕಲ್ಚರ್ ಅಲ್ಲಿ ತಾಳಿ ಸರಿ ಹಾಕ್ಲಿ. ನಮ್ಗೆ ವಾರಸ್ತಾರ, ನಮ್ಗೆ ಗಂಡಾಗಿ ಜಮದಗ್ನಿ ಮಹಾರಥಿ ಹೆಸರಲ್ಲಿ ನಾವು ತಾಳಿ ಹಾಕ್ತೇವೆ. ನಿಮ್ಮ ಗುರುಗಳು ಅದನ್ನ ನಮ್ಮ ಗುರುಗಳು ನಮ್ಗೆ ಕಟ್ಟುವಾಗ ಜೊತೆಗೆ ತಾಳಿನ ಕಟ್ತಾರೆ. ನೀವು ಗುರುಗಳಂತ ಯಾರನ್ನ ಸ್ವೀಕರಿಸಿದ್ರಿ? ನಾವು ಜಮನಮ್ಮ ಅಂತ ಇದ್ದಾರೆ, ಗೊತ್ತಿರತ್ತೆ ಇಲ್ಲಿ ಸಾಮೂಹಿಕ ಲಗ್ನ ಮಾಡಿಸ್ತಾರೆ. ಅಂದ್ರೆ ಅವ್ರನ್ನ ಯಾಕೆ ಸ್ವೀಕರಿಸಿದ್ರಿ? ಅವ್ರನ್ನ ಯಾಕಂದ್ರೆ ಅಂದ್ರೆ ಗುರು ಅಂದ್ರೆ ನಮ್ಗೆ ಯಾರು ಕಷ್ಟದಲ್ಲಿ ಆಗಿರ್ತಾರ, ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ, ಅವರೇ. ಅಂದ್ರೆ ನಿಮ್ಗೆ ತುಂಬಾ ಇಡೀ ಜರ್ನಿ ಒಳಗಡೆ ನಿಮ್ ಬದುಕಲ್ಲಿ ತುಂಬಾ ಖುಷಿಯಾಗಿರೋ ದಿನ ಅಥವಾ ಯಾವ್ದಾದ್ರು ಕ್ಷಣ ಇದೆಯಾ? ಖುಷಿಯಾಗಿರೋ ದಿನ ನಮ್ಗೆ ನಮ್ಮಮ್ಮ ಎಲ್ಲರೂ ಒಪ್ಕೊಂಡಿದ್ದೆ ನನ್ಗೆ ಖುಷಿ ಆಗ್ತದೆ. ಹೋದ್ಮೇಲೆ ನನ್ಗೆ ಏನಲ್ಲ, ಆರಾಮಾಗಿ ಚೆನ್ನಾಗಿರುವಂತೆ ನಮ್ಮ ಅಪ್ಪನವರು ಎಲ್ಲಾರು ಹೇಳಿದ ದಿನನೇ ನನಗೆ ಖುಷಿ ಆಗ್ತದೆ. ಈಗ ಏನಾದ್ರು ಮನೆಯಲ್ಲಿ ಮದುವೆ ಈ ತರ ಕಾರ್ಯಕ್ರಮ ನಿಮ್ಮನ್ನ ಕರೆಸ್ತಾರ? ನಾನು ಪ್ರತಿಯೊಂದರಲ್ಲಿ ನಾನು ಹೇಳ್ದೆ ನಮ್ಮ ಎಲ್ಲದಕ್ಕೂ ನನ್ನೇ ಎಲ್ಲರೂ ಕರೀತಾರೆ. ಎಂದು ಅದೇ ಕಾರ್ಯಕ್ರಮ ಆದ್ರೂ ನನ್ಗೆ ನಾನೇ ಮುಂದೆ ನಿಂತು ಮಾಡ್ತೇನೆ. ನೋಡಿ, ನೀವು ಈ ತರ ಹೋಗೋದ್ರಿಂದ ಇನ್ನೊಬ್ರಿಗೆ ಮಾದರಿ ಆಗುತ್ತೆ. ಅಂದ್ರೆ ಇನ್ ಯಾರೋ ಆ ಊರಲ್ಲಿ ಯಾವ್ದೋ ಪಕ್ಕದೂರಲ್ಲಿ ಆತರ ಘಟನೆ ನಡೆದ್ರೆ ಅದೇನ್ ಅಪರಾಧ ಅಲ್ಲ, ನಾವು ಕೂಡ ಒಪ್ಕೋಬಹುದಂತ ಮನಸ್ಥಿತಿ ಬರುತ್ತೆ. ಯಾಕಂದ್ರೆ ನಿಮ್ ಕುಟುಂಬ ಒಪ್ಪಿದೆ ಅಂದ್ರೆ ನಿಮ್ ಕುಟುಂಬ ಗ್ರೇಟ್ ಅಂತ. ಯಾಕೆ ಗ್ರೇಟ್ ಅಂತಂದ್ರೆ ಎಷ್ಟೋ ಕುಟುಂಬಗಳಂತ ಮಕ್ಳು ಬೀದಿ ಬಂದು ಏನೋ ಆಗ್ಬಿಟ್ಟಿದ್ದಾರೆ ಈಗ, ಒಪ್ತಾ ಇಲ್ಲ ಎಲ್ಲ ಕುಟುಂಬಗಳು. ಎಲ್ಲ ಅಂದ್ರೆ ನಮ್ಮ ಸಮುದಾಯದವರಿಗೆ ಕುಟುಂಬದವ್ರು ಪ್ರೀತಿ ಕೊಡ್ರಿ, ಪ್ರೀತಿಯಿಂದ ಅವ್ರನ್ನ ಕಳ್ಕೊಂಡು ಅವ್ರು ನಮ್ ಕುಟುಂಬದ ಭಾಗ, ಅವ್ರು ನಮ್ ಸಂಬಂಧಿನೇ ಬಂದು ಅಂತ. ನೀವ್ ಯಾವಾಗ ಪ್ರೀತಿ ಕೊಡ್ತೀವಿ ಅವ್ರು ಆಟೋಮೆಟಿಕ್ ಆಗಿ ನನ್ನ ಎಷ್ಟು ಪ್ರೀತಿಸ್ತಾರ ಅಂತ ಹೇಳಿ ನಿಮ್ಗೆ ಒಳ್ಳೇದು ನೋಡ್ತಾರೆ, ಕೆಟ್ಟದ್ದು ನೋಡ್ತಾರ. ಹೌದೌದು. ಮತ್ತೆ ಈಗ ಸಣ್ಣ ಸಣ್ಣ ಮಕ್ಕಳು ಓದೋರ್ನ ನಿಲ್ಸ್ಬಿಟ್ಟಿರ್ತಾರ, ಅವ್ರನ್ನೆಲ್ಲ ಓದಿಸ್ರಿ, ಜಾಬ್ ತಗೊಳ್ತಾರ, ಕೆಲಸ ಮಾಡ್ತಾರ, ಅವಾಗ ನಿಮ್ ಇದಾಗುತ್ತೆ. ಈಗ ಈ ಕೆಲವೊಬ್ರು ಹೇಳ್ತಾರ ನಮ್ ಗೌರವ ಹಾಳಾಗುತ್ತೆ, ನಿನ್ನ ಮಗನ ನೀನು ಒಪ್ಕೊಳ್ದಿದ್ದು ನಿಂಗೆ ಅಂತ ಗೌರವ ಸಮಾಜದಲ್ಲಿ ಒಪ್ಪಕ್ ಸಾಧ್ಯ ಅಲ್ಲ, ಜನ್ಮ ಕೊಡ್ತಾರೆ. ಹೌದೌದು ನಿಜ. ನೋಡಿ, ಸಮಾಜ ಎಷ್ಟೋ ಸರಿ ಯಾರನ್ನ ಕೊಲೆ ಮಾಡಿ ಬಂದ್ರೆ ಒಪ್ಪುತ್ತೆ, ಈ ತರ ಪ್ರಕೃತಿಯಲ್ಲಿ ಆಗಿರೋ ಬದಲಾವಣೆ ಯಾಕೆ ಒಪ್ಪಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಅದೇ ಒಂದು ಮಗ ಕೊಲೆ ಮಾಡಿ ಬಂದಾಗ ಎಲ್ಲ ಬೇಲ್ ಗಿಲ್ಲದ ಜೈಲು ಹೊರಗಡೆ ಬಂದಾಗ ಒಪ್ಪಿ ಮನೆಗೆ ಕರ್ಕೊಂಡು ಗೊತ್ತಿದ್ದು ಮಾಡಿ ತಪ್ಪದು ಪ್ರಕೃತಿ ಪ್ರಕೃತಿಯ ನಿಯಮವಾಗಿ ತಪ್ಪು ಯಾಕೆ ಒಪ್ಕೊಳ್ಳಲ್ಲ? ನಾನು ಕೆಲವೊಂದು ಯಾವ ಒಪ್ಕೊಳ್ಳಲ್ಲ ಕುಟುಂಬದವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಒಂದು ಸಮುದಾಯದ ಒಪ್ಕೊಳ್ಳೋ ಮನಸ್ಥಿತಿ ನಿಮ್ಗೆ ಇಲ್ಲಲ್ಲ, ನಿಮ್ಗೆ ಯೋಗ್ಯತೆ, ನಿಮ್ಗೆ ನಾಚಿಕೆ ಆಗ್ತದೆ, ನಿಮ್ಗೆ ಯೋಗ್ಯತೆ ಇಲ್ಲ ಅವ್ರನ್ನ ಒಪ್ಕೊಳ್ಳೋದು. ನಿಜ ನಿಜ.
ಅವ್ರಿಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ. ಅಂದ್ರೆ ಯೋಗ್ಯತೆ ಇಲ್ಲ ಅನ್ನೋಕ್ಕಿಂತ ಒಂದು ಭಾಗ ಅಂದ್ರೆ ತಿಳುವಳಿಕೆ ಕೊರತೆ ಐತೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ತಿಳುವಳಿಕೆ ಬರ್ಬೇಕಾಗಿದೆ. ಅಲ್ಲ, ಯಾಕಂದ್ರೆ ಇವಾಗ ಎಷ್ಟೋ ಇವ ಆಗಕತ್ಯಾವ. ಹೌದು. ಸೋಷಿಯಲ್ ಮೀಡಿಯಾ ಹೌದು, ಬದಲಾವಣೆಗಳಾಗ್ತಿದೆ. ಬದಲಾವಣೆ ಆದ್ರೂ ಕೂಡ ಅವೆಲ್ಲ ಗೊತ್ತಿದ್ದು ಹೌದು. ತಿಳುವಳಿಕೆ ಇರ್ತದ. ಹ್ಮ್. ಎಕ್ಸಾಂಪಲ್ ಇದ್ರ ಬಗ್ಗೆ ಟೀಚ್ ಮಾಡ್ತಾರೆ. ಹೌದು. teacher ಅಂತ ಹೌದು. ತಿಳ್ಕೊಳ್ಳಿ. ನಾನೇ ಟೀಚರ್. ಹೌದು. ಈ ತರ ಆ ತರ ಸಮುದಾಯದವ್ರನ್ನ ಗೌರವಿಸ್ಬೇಕು, ಹೌದೌದು. ಅವ್ರನ್ನ ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರನ್ನ ನಾವೆಲ್ಲ ನಮ್ ಕಡೆ ಸೇರ್ಸ್ಕೊಬೇಕು, ಸಮಾಜದ ಒಂದು ಭಾಗ ಅಂತ ಹೇಳಿ ಹೌದು. ನಾನು ಒಂದು ನಮ್ಮ ಸಮುದಾಯದ ಬಗ್ಗೆ ಟೀಚ್ ಮಾಡಿ ಹೋಗಿ ನನ್ನ ಮನೆಗೆ ಮಗ ಅಂತ ಮಾಡ್ತಿದ್ರೆ ನನ್ನಿಂದ ಒಪ್ಕೊಳ್ತಾರೆ ಹಾ. ಅಂತ ಜನಗಳಿದ್ದಾರೆ. ಬಟ್ ಈಗ ಅಂತ ಮನಸ್ಥಿತಿ ಬರ್ಬೇಕು ಒಪ್ಪುವಂತಂದ್ರೆ ಏನ್ ಮಾಡ್ಬೇಕಂತ ನಿಮ್ಮ ಅಭಿಪ್ರಾಯ? ನೀವು ಅವರಾಗಿದ್ದಾಗ ಏನ್ ಮಾಡ್ಬೋದು? ಅಂತ ಮನಸ್ಥಿತಿ ಬರ್ಬೇಕಂದ್ರೆ ಅದೇ ಬದಲಾವಣೆ ಆಗುತ್ತೆ. ಈಗ ನೀವ್ ಹೇಳಿದ್ರೆ ಒಂದೇ ಸರಕ್ಕೆ ಬದಲಾಸಕ್ ಆಗಲ್ಲ ಸಮಾಜನ, ಹಂತವಾಗಿ ಹಂತವಾಗಿ ಮನಸ್ಥಿತಿ ಬದಲಾಗ್ತದೆ. ಈಗ ಮನಸ್ಥಿತಿ ಏನಾಗಿದೆ, ಸಮಾಜದ ಮನಸ್ಥಿತಿ ಏನಾಗಿದೆ ಅಂದ್ರೆ ಒಂದು ಗಂಡು ಒಂದ್ ಹೆಣ್ಣು ಅಷ್ಟೇ ಭೂಮಿ ಮೇಲೆ, ಉಳಿದವ್ರ ಅಲ್ಲ ಅಂತ ಮನಸ್ಥಿತಿ ಮುಂಚೆಯಿಂದ ಬಂದು ಆ ಮನಸ್ಥಿತಿಯಿಂದ ಆಚೆ ಬರ್ಬೇಕು. ಹೌದು. ಸಮಾಜದ ವೈವಿಧ್ಯತೆ ಇದು ಒಂದು ಪ್ರಕೃತಿ ನಿಯಮ. ನಿಜ. ಗಂಡು, ಟ್ರಾನ್ಸ್, ಫಿಮೇಲ್ ಇಂದ ಮೇಲ್ ಆಗಿರೋದು, ಮೇಲಿಂದ ಫಿಮೇಲ್ ಆಗಿರೋರಿದ್ದಾರೆ, ಲೆಸ್ಬಿಯನ್ಸ್ ಇದ್ದಾರೆ, ಅವರೆಲ್ಲ ಗೇಗಳಿದ್ದಾರೆ, ಅವ್ರನ್ನೆಲ್ಲ ಒಪ್ಕೊಳ್ಳುವಂತ ಮನಸ್ಥಿತಿ ಇರುತ್ತೆ. ಫಾರಿನ್ ಗಳೆಲ್ಲ ನೋಡಿ ಎಲ್ಲ ಫ್ರಾನ್ಸ್ ಇಂದ ಒಬ್ರು ಕಾಫಿ ಅಂತ ಬಂದಿದ್ರು, ಅವರು ನಮ್ಮ ಫ್ರಾನ್ಸ್ ಕಮ್ಯುನಿಟಿ ಪ್ಯಾಂಟ್ ಶರ್ಟ್ ಹಾಕೊಂಡು ಅವ್ರು PhD ಮಾಡ್ತಾ ಇದ್ದಾನೆ ನಮ್ಮ ಬಗ್ಗೆ. ಅದು ಕರ್ನಾಟಕದಲ್ಲಿ ಜೋಗತಿ ಕಲ್ಚರ್ ಬಗ್ಗೆ PhD ಅಲ್ಲಿ ತಗೊಂಡಿದ್ದಾನೆ. ಅದನ್ನ ಮಾಡಕ್ ಇಲ್ಲಿಗೆ ಬಂದಿದ್ದ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಬ್ರು ರೇಣುಕಾ ಅಂತ ಮಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ ಮೋಸ್ಟ್ಲಿ, ಸಂಡೂರ್ ಅವರು. ಕಾಫಿ ಅಂತ ಅಲ್ಲಿ ನಾನು ಕೇಳಿದೆ ಫ್ರಾನ್ಸ್ ಅಲ್ಲಿ ಹಿಂಗೆ ಅಂದ್ರೆ ನಾನು ಕೋತಿ ಅವನು ಟ್ರಾನ್ಸ್ ಅಂತ ಗೊತ್ತಿದ್ರು ಕೂಡ ಅವ್ರ ಮನೇಲಿ ಎಲ್ಲ ಒಬ್ಬ ಮಗ ಅಂತೀನಿ ನೋಡಿ, ಟ್ರಾನ್ಸ್ ಅಂತ ಗೊತ್ತಿತ್ತು ಯಾಕೆ PhD ಮಾಡಿ ಆರಾಮಾಗಿ ಅಂತ ಒಪ್ಕೊಳ್ಳೋ ಮನಸ್ಥಿತಿ ಇರಬೇಕು. ಮನಸ್ಸುಗಳಲ್ಲಿ ಬದಲಾಗಬೇಕಾಯ್ತು ಮಾತ್ರ ಸಾಧ್ಯ. ಯಾಕಂದ್ರೆ ಸಮಾಜ ಕೂಡ ನಮ್ಮ ನೋಡೋ ರೀತಿ ಕೂಡ ಬದಲಾಯಿಸ್ಕೋಬೇಕು. ಯಾಕಂದ್ರೆ ನಾವು ಕೂಡ ಒಂದು ಸಮಾಜದ ಒಂದು ಭಾಗ. ಯಾವ್ದಂದ್ರೆ ಬರೀ ಭಿಕ್ಷಾಟನೆ ಮಾಡ್ತಾರೆ, ಮಾಡ್ತಾರೆ, ಪರ್ಸೆಂಟೇಜ್ ಕೇಳ್ತಾರೆ, ಅದನ್ನ ಅವಕಾಶ ಮಾಡಿಕೊಟ್ಟಿದ್ದೆ ನೀವು. ಹೌದಾ, ನೀವು ಕೆಲಸ ಮಾಡಕ್ ಅವಕಾಶ ಕೊಟ್ಟಿದ್ರೆ ಅವ್ರ ರೋಡಲ್ಲಿ ಇರಬೇಕಾಗಿತ್ತು ಪರಿಸ್ಥಿತಿ. ಎಷ್ಟೋ ಸಲ ನಾನು ಕೇಳ್ಕೊಂಡು ಹೋಗಿದ್ದೀನಿ. ನಾವು ಕೆಲಸ ಮಾಡ್ತೀವಿ, ಯಾವಾಗಾದ್ರೂ ಕಲೆಕ್ಷನ್ ಹೋದಾಗ ದುಡ್ಡು ತಿನ್ನಕ್ಕಾಗಲ್ಲ ಅಂತಾರೆ. ಆಯ್ತಪ್ಪ, ನಿನ್ ಮನೆಗೆ ಯಾವ್ದೋ ಒಂದು ಕೆಲಸ ಕೊಡ್ಬಾರ್ದು, ಕೆಲಸ ಮಾಡ್ತೀನಿ ಅಯ್ಯೋ ಮಾತಿಗೆ ನೀವು ಹೋಗಮ್ಮ ಅಂತ ನೋಡಿ. ಮತ್ತೆ ಹಂಗೆ ಸಮಾಜ ಮಾತಾಡತ್ತೆ, ಅದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಕೊಡಲ್ಲ. ನಿಜ. ಆಮೇಲೆ ಮತ್ತೆ ನೀವೆಲ್ಲ ಈ ಆಶೀರ್ವಾದ ಮಾಡ್ತೀವಿ ಇದೆಲ್ಲ ಹೇಳ್ತಿರಲ್ಲ, ನೀವು ಅದೃಷ್ಟ ಅಂತ ಸಮಾಜಕ್ಕೆ ಗೊತ್ತಾದ್ಮೇಲೆ ಸಮಾಜ ಯಾಕೆ ಅವ್ರು ನಿಮ್ಮನ್ನ ಒಪ್ತಾ ಇಲ್ಲ ಕುಟುಂಬಕ್ಕಂತ? ಈಗ ನೀವು ಹೇಳಿದ್ರಿ ಆಗ್ಲಿ ನಾವು ಈ ಕುಟುಂಬ ಎಲ್ಲ ನೀವು ಏನಾರ ಅಂಗಡಿಗೆ ಹೋದ್ರೆ ಆಶೀರ್ವಾದ ಮಾಡಿ ಬರ್ತೀವಿ, ಏನಾರ ರೊಕ್ಕ ಹಿಂಗ್ ಮಾಡಿ ಕೊಡ್ತೀರಿ, ಏನೋ ಅದೃಷ್ಟ ಹಂಗೆಲ್ಲ ಹೇಳ್ತೀರಿ. ನಿಮ್ಮನ್ನ ಅದೃಷ್ಟ ಅಂತಾನೆ ಭಾವಿಸಿದ ಮೇಲೆ ಕುಟುಂಬಕ್ಕೆ ಯಾಕೆ ಕರ್ಕಣಲ್ಲ ಅವ್ರಂತ ಅದು ಪ್ರಶ್ನೆ. ಮನಸ್ಥಿತಿ, ನಮ್ ಗೌರವ, ನಮ್ ಪ್ರೆಸ್ಟೀಜ್. ಈಗ ನಿಮ್ ಮನೆಗೆ ಅಂತಾರ ಅಕ್ಕಪಕ್ಕದ ಸಂಬಂಧಿಕರು ಮಾತಾಡಿ ಬಿಡ್ತಾರ, ಅವ್ರ ಮಾತು ಕೇಳಿ ನೀವು ಹಂಗಂದ್ರೆ ಈಗ ಏನಾಗಿತ್ತು ಅಂದ್ರ ನಮ್ಮನ್ನ ಹೊರ್ಕೊಂಡು ಜೀವನ ಮಾಡಕ್ ಬೇಕಾಗಿಲ್ಲ, ಪಕ್ಕದಲ್ಲಿ ಏನಂತಾರೆ ಏನು ಇವ್ರು ಏನಂತಾರೆ ಅನ್ಕೊಂಡ್ ಜೀವನ ಮಾಡಂತ ಸ್ಥಿತಿ ಇವಾಗ ಐತಿ. ಈಗ ಹಂಗೆ ಇರೋದಲ್ಲ. ಯಾಕಂದ್ರೆ ಈಗ ನಮ್ ಬೇರೆಯವ್ರು ನೋಡ್ಲಿ ಅನ್ನೋ ಬದುಕೋದು ಜಾಸ್ತಿ ಇದೆ, ತಮಗಾಗಿ ಬದುಕಲ್ಲ ಯಾರು. ನನ್ನ ಮಗ, ನನ್ನ ಸಂಸಾರ, ನನ್ನ ಕುಟುಂಬ ಅಂತ ಬದುಕಿದ್ರೆ ಚೆನ್ನಾಗಿರೋ. ಈಗ ಹಂಗಿಲ್ಲ, ಬೇರೆಯವ್ರು ನೋಡ್ಬೇಕು, ನಮ್ಮ ಮನೆ ಟಿವಿ ಇರ್ಬೇಕು, ನಮ್ಮ ಫ್ರಿಡ್ಜ್ ಇರ್ಬೇಕು, ಬೇರೆಯವ್ರು ಬಂದು ನಿಮ್ಮ ಮನೆ ಫ್ರಿಡ್ಜ್ ಇಲ್ಲಲ್ಲ ಅಂತಾರ. ಹಂಗೆ ಬೇರೆಯವ್ರ ಮಾತು ಕೇಳಿ ಬದುಕಂತ ಸಮಾಜ ಇದೆ, ತಮ್ಮಂತ ಹೊರ್ಕೊಂಡು ಬಾಳಂತ ಸಮಾಜ ಇಲ್ಲ. ನಿಜ ನಿಜ. ಆಮೇಲೆ ನಿಮ್ಮ ಈ ಸಮುದಾಯ ಕೆಲವು ಜನ ಈ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಅಲ್ಲಿ ಹಿಂಗ್ ಹೋಗುವಾಗ ಯಾರನ್ನೋ ಹಿಂಗ್ ಬಡ ದುಡ್ಡು ಕೇಳ್ತಾರೆ, ಕೊಡದೇ ಇದ್ದಾಗ ಲಂಗ ಎತ್ತಿ ಈ ತರದ್ ಒಂದ್ ಸ್ವಲ್ಪ ಮಿಸ್ಬಿಹೇವಿಯರ್ ಆಗಿ ನಡ್ಕೊಂತಾರೆ. ಅವರಿಂದ ಇಡೀ ಸಮುದಾಯಕ್ಕೆ ಒಂದ್ ಕೆಟ್ಟ ಹೆಸರು ಬರ್ತದೆ. ಅಂತವ್ರಿಗೆ ನೀವೇನ್ ಹೇಳಕ್ ಬಯಸ್ತೀರಿ ಅಂತ? ಕೆಟ್ಟವ್ರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಈಗ ಸಮಾಜ ಎಲ್ಲ ಒಂದು ಮನುಷ್ಯರ ಮೇಲೆ ಇರ್ತಾರೆ. ಅದಕ್ಕೆ ನಾನು ಇದು ಅವ್ರದ್ದೇನು ಸರಿ ಅಂತ ಹೇಳಲ್ಲ, ಕಾನೂನು ಕ್ರಮ ತಗೋಬೇಕು ಅವ್ರ ಮೇಲೆ. ಮತ್ತೆ ನಮ್ದ್ರಲ್ಲಿ ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಜಡ ಕಲ್ಚರ್ ಅಲ್ಲಿ ಅವ್ರ ಆ ತರ ತಪ್ಪು ಮಾಡಿದಾಗ ದಂಡ ಹಾಕ್ತಾರೆ. ನಿಮಿಷ ನಿಲ್ಸತ್ತೆ, ಯಾಕೆ ಮೈಕ್ ಏನೋ